ನಿಮ್ ಕೆಲಸ ಇಷ್ಟೇ, ಒಂದು 3 ಗುಂಡಿ ತೆಗೆದು ಹೂಣ್ಬಿಟ್ರೆ ನಿಮ್ ಕೆಲಸ ಮುಗೀತು. ಇನ್ನು ಈ ಕಡೆ ಬರೋದಿಲ್ಲ, ಇವಾಗ ನೀವು ಅಷ್ಟೇ ಮಾಡೋದು ನೀವು. ಅದು 3ನ ಒಂದರ ನಿಮ್ಮ ಆಫೀಸಿಗೆ, ತಿತಿಮತಿ ಆಫೀಸಿಗೆ, ವಿರಾಜಪೇಟೆ ಆಫೀಸಿಗೆ 3ನ ತಗೊಂಡೋಗಿ ಹಾಕ್ಬಿಟ್ರೆ ಆವಾಗ ಸರಿ ಆಗ್ತದೆ. ಕೊಡ್ತಾ ಇದ್ದೀವಿ. ಈ ಟೈಮ್ ಒಳಗಡೆ ನೀವು ಮಾಡ್ಲಿಲ್ಲ ನಾವು ಉಗ್ರ ಹೋರಾಟ ಮಾಡ್ತೀವಿ. ಇಲ್ಲ ನಮ್ಮನ್ನೆಲ್ಲ ಒಳಗಡೆ ಹಾಕಿ ನಾವೇ ಅದನ್ನ ಎಲಿಮಿನೇಟ್ ಮಾಡ್ತೀವಿ. ದಯವಿಟ್ಟು ಅದಕ್ಕೆ ಪರ್ಮಿಷನ್ ಕೊಡ್ತೀವಿ. ನಿಮ್ಗೆ ಏನಂದ್ರೆ ನಿಮ್ಗೆ ಬಿಸಿ ಆಗ್ತಾ ಇಲ್ಲ. ಈಗ ನಿಮ್ಮ ಸಿಬ್ಬಂದಿಗಳೆಲ್ಲ ಇದಾರಲ್ಲ, ಬಹಳ ಅದನ್ನ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಆಗ್ಬಿಟ್ಟಿದೆ. ಹೌದು, ಎಲ್ಲ ಇಶ್ಯೂಸ್ ನಿಮ್ದು ಟೈಗರ್ದು ನೀವು ಬಂದ ಮೇಲೆ ಅಂತ ನಾನು ನಿಮಗೆ ಪಾಯಿಂಟ್ ಔಟ್ ಮಾಡೋದಲ್ಲ. ನೀವು ಇರ್ಲಿಲ್ಲ ಅವಾಗ. ಅದರ ಹೊಟ್ಟೆ ಒಳಗಡೆಯಿಂದ ಗರ್ಭದಿಂದ ಕರುನ ಹೊರಗೆ ತಿಂದು ಅದರ ಕಾಲು ಸಮೇತ ಅಲ್ಲಿದೆ. ಇಂಥ ಹಸುಗಳಿಗೆ ನೀವು 37,000 ಏನ್ರಿ DRF, ನೀವು 37,000 ಇಂಥದ್ದೆಲ್ಲ ನಿಮ್ಮ ಸಿಸ್ಟಮ್ ಅಲ್ಲಿ ಅದು ಆಕ್ಸೆಪ್ಟ್ ಮಾಡಲ್ಲ. ಏನು ನಿಮ್ಮ ಪೋರ್ಟಲ್ಗೆ ಹೋಗ್ಬಿಟ್ಟು ಹೊಡೆದಾಗ ಅದು 37,000 ಅಂತ ಬರುತ್ತೆ, ಅದು ಕೊಡ್ತೀವಿ. ಆದರೆ ಇಷ್ಟು ಗಾತ್ರದ ಇಷ್ಟು ದೊಡ್ಡ ದೊಡ್ಡ ಹಸುಗಳಿಗೆ ನೀವು 37,000 ಕೊಟ್ಟರೆ ಅದು ಎಲ್ಲಿ ಅದಕ್ಕೆ ಒಂದು ರೈತರಿಗೆ ಅದು ಕಾಂಪನ್ಸೇಷನ್ ಕೊಟ್ಟಂಗೆ ಆಗುತ್ತಾ? ಒಂದು ಭಿಕ್ಷೆ ಕೊಟ್ಟಂಗೂ ಸಮೇತ ಆಗಲ್ಲ. ಯಾಕಂದ್ರೆ ಅಲ್ಲಿ ಪಾಪ ನೋಡಿ ಅದಕ್ಕೆ ಕರು ಹಾಕ್ಬಿಡೋದು 2 ದಿನ. ದಾರುಣ ಘಟನೆ ಬೆಸಗೂರಿನಲ್ಲಿ. ಅತಿ ಭೀಕರವಾದಂತಹ ಒಂದು ಇನ್ಸಿಡೆಂಟ್ ನಿನ್ನೆ ನಡೆದಂಥ ಒಂದು ಟ್ರಾಜಿಡಿ ಏನಿದೆ, ಅಲ್ಲಿಂದ ಕೇವಲ ಒಂದು 100 ಮೀಟರ್ ದೂರದಲ್ಲಿ ನಾವಿದ್ದೀವಿ. 3 ಜೀವಗಳು ಏನಾದ್ರು ಒಂದು ರೀತಿಯ ತುಂಬ ಕರುಣಾಜನಕ ಮತ್ತು ಹೃದಯ ವಿದ್ರಾಹಕವಾದಂಥ ಒಂದು ದೃಶ್ಯ. ಈ ದೃಶ್ಯವನ್ನು ನಾನು ಖಂಡಿತವಾಗ್ಲೂ ನನ್ನ ಚಾನಲಲ್ಲಿ ತೋರಿಸಲ್ಲ, ಬಟ್ ಅದರ ಭೀಕರತೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೇಬೇಕು. 3 ಜೀವಗಳು ಏನು ತಪ್ಪು ಮಾಡಿದ್ವು ಅಂತ ಗೊತ್ತಿಲ್ಲ, ಬಟ್ ಹುಲಿಯ ಒಂದು ದಾಳಿಗೆ ಬಲಿಯಾಗಿದ್ದಾವೆ. ಒಂದು ಜೀವ ಕಂಪ್ಲೀಟಾಗಿ ಕುತ್ತಿಗೆ ಭಾಗವನ್ನು ಕಂಪ್ಲೀಟಾಗಿ ಹುಲಿಯ ದಾಳಿಗೆ ಕಂಪ್ಲೀಟಾಗಿ ಇದು ಕುಯ್ದುಕೊಂಡಿದೆ ಅದರ ಉಗುರಿನ ಪರ್ಚಿಂದ. ಇನ್ನೊಂದು ಹಸು ಏನಿದೆ ಅದು ಕರುವನ್ನು ಕೊಟ್ಟಿಗೆಯಲ್ಲಿ ಬಿಟ್ಟು ಬಂದಿರತಕ್ಕಂಥ ಒಂದು ಹಸು, ಅದು ಕೂಡ ಅದರ ಬೆನ್ನು ಮೂಳೆ ಅಂದರೆ ಸ್ಪೈನಲ್ ಕಾರ್ಡ್ ಮೂಳೆ ಸಂಪೂರ್ಣವಾಗಿ ಮುರಿದಿದೆ. ತೀವ್ರ ಭೀಕರವಾದಂಥ ದಾಳಿ. ಮತ್ತೊಂದು ಹಸು, ಅದು ನಿಜವಾಗ್ಲೂ ಹೇಳಲಿಕ್ಕೆ ಅಸಾಧ್ಯವಾದಂಥ ಒಂದು ಮಾತಂತಲೇ ಹೇಳ್ಬೋದು. ಹೊಟ್ಟೆಯಲ್ಲಿ ಕರುವನ್ನು ಇಟ್ಕೊಂಡು ಬಂದಿದೆ, ಕಂಪ್ಲೀಟಾಗಿ ಕರು ಹೊರಗಡೆ ಬಂದಿದೆ ಮತ್ತು ಅದರ ಕಾಲುಗಳು ಕಂಪ್ಲೀಟಾಗಿ ಕರುವಿಂದ ಬೇರ್ಪಟ್ಟು ಹೊರಗಡೆ ಬಿದ್ದಿದೆ. ಇದರೊಂದು ಭೀಕರವಾದಂಥ ದೃಶ್ಯಾವಳಿ. ಇಂಥ ಒಂದು ಖಂಡಿತವಾಗ್ಲೂ ನನ್ನ ಲೈಫ್ ಟೈಮಲ್ಲಿ ನೋಡಿರಲಿಲ್ಲ ಇಷ್ಟೊಂದು ಭೀಕರವಾದಂಥ ಒಂದು ದೃಶ್ಯ. ಇದು ದಕ್ಷಿಣ ಕೊಡಗಿನ ಹೊನ್ನಪೇಟೆ ತಾಲೂಕಿನ ಬೆಸಗೂರು ಗ್ರಾಮದಲ್ಲಿ ನಡೆದಂಥ ಒಂದು ಘಟನೆ ಏನಿದೆ, ತುಂಬ ಇದು ನಿಜವಾಗ್ಲೂ ಊಹಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದಂಥ ಒಂದು ಘಟನೆ. ಬೆಸಗೂರು ಗ್ರಾಮ ಒಂದು ರೀತಿಯಲ್ಲಿ ಹೇಳಬೇಕಂತಂದರೆ ಈಗ ಹುಲಿಯ ರಕ್ಷಿತ ಅರಣ್ಯ, ರಕ್ಷಿತ ಪ್ರದೇಶ ಅನ್ನೋ ರೇಂಜ್ಗೆ ಮಾರ್ಪಾಡಾಗಿದೆ ಅಂತಲೇ ಹೇಳ್ಬೋದು. ಸುಮಾರು ಕೇವಲ 1.5 ತಿಂಗಳ ಅವಧಿಯಲ್ಲಿ ಸುಮಾರು 7 ರಾಸುಗಳ ಒಂದು ಮಾರಣ ಹೋಮ ನಡೆದಿರುವಂಥದ್ದು. ಇದು ಒಂದೆರಡಲ್ಲ. ಇದನ್ನು ಯಾರಿಗೆ ಹೊಣೆ ಮಾಡಬೇಕಂತ ಗೊತ್ತಿಲ್ಲ. ಆದರೆ ಹುಲಿ ಸಂಪೂರ್ಣವಾಗಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸೆಕ್ಯೂರ್ ಆಗಿದೆ. ಸೊ ಹುಲಿಯನ್ನು ಇಲ್ಲಿ ತಪ್ಪಿಸಂತ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಅಂದರೆ ಅದು ಅದರ ಫುಡ್ ಚೈನ್, ಪರಿಸರಕ್ಕೆ ಸಂಬಂಧಪಟ್ಟಂಗೆ ಅದೇನೋ ದಾಳಿ ಮಾಡಿದೆ, ತಿಂದು ಹಾಕಿದೆ ಅದರ ಆಹಾರ. ಆದರೆ ಇದಕ್ಕೆ ಯಾರನ್ನು ಹೊಣೆ ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ. ಈ ಒಂದು ಸಂಘರ್ಷಕ್ಕೆ ಕೊನೆ ಯಾವತ್ತಂತಲೂ ಸಹ ನಮಗೆ ಗೊತ್ತಾಗ್ತಿಲ್ಲ. ಸುಮಾರು 7 ರಾಸುಗಳು ಅಂದರೆ ಅದು ನಿಜವಾಗ್ಲೂ ತುಂಬ ಒಂದು ನಮಗೆ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಂಥ ಒಂದು ವಿಚಾರ ಅಂತಲೇ ಹೇಳ್ಬೋದು. ನೆನ್ನೆ ನಡೆದಿರುವಂಥ ಒಂದು ಘಟನೆ, 3 ಹಸುಗಳು ಸಂಪೂರ್ಣವಾಗಿ ಅದರ ದಾಳಿ ನಡೆದಂಥದ್ದು. ಬಾಚಮಾಡ ರಾಜಪ್ಪ ಅವರಿಗೆ ಸೇರಿದಂಥ 2 ಹಸುಗಳು ಮತ್ತು ಬಲಿಮಾಡ ಸಂಪತ್ ಅವ್ರಿಗೆ ಸೇರಿದಂಥ 1 ಹಸು. ಅದರ ಒಳಗಡೆ ಕರು ಇದೆ. ಇದೆಲ್ಲವೂ ನಾನು ದೃಶ್ಯದಲ್ಲಿ ತೋರಿಸೋಲ್ಲ. ಅದರ ಭೀಕರತೆ ನಿಮಗೆ ಗೊತ್ತಾಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಈ ಮಾತನ್ನು ಹೇಳ್ತಾ ಇರೋದು. ಅರಣ್ಯ ಇಲಾಖೆ ಅಧಿಕಾರಿಗಳು ಪರಿಣಾಮಕಾರಿಯಾಗಿ ಇಷ್ಟು ದಿನ ಏನು ನಡೀತು, 1.5 ತಿಂಗಳಲ್ಲಿ, ಕೇವಲ 1.5 ತಿಂಗಳಲ್ಲಿ 7 ರಾಸುಗಳ ಒಂದು ಮಾರಣಹೋಮ ನಡೆದಿರೋದ್ರಲ್ಲಿ ಅರಣ್ಯ ಅಧಿಕಾರಿಗಳ ಎಲ್ಲೋ ಒಂದು ಕಡೆ ಪರಿಣಾಮಕಾರಿಯಾಗಿ ಅವರು ಕ್ರಮ ಕೈಗೊಳ್ಳದ ಫಲ ಅಂತಲೇ ಇದನ್ನು ಹೇಳ್ಬೋದು. ಮತ್ತು ಇವತ್ತು ಆನೆ ಕಾರ್ಯಾಚರಣೆಗೆ ಬಂದಿದೆ ಮತ್ತು ಬೋನ್ ಅಳವಡಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ ಮತ್ತು ಕ್ಯಾಮ್ರಾ ಫಿಟ್ ಮಾಡಿದ್ದಾರೆ. ಅವರ ಸೈಡಿಂದ ಏನು ನಡೀತಾ ಇದೆ ಅದು ಅವ್ರ ಕಡೆಯಿಂದ ಏನೇನು ಮಾಡಬೇಕಾಗಿದೆ ಅದನ್ನು ಅವ್ರು ಮಾಡ್ತಾಯಿದ್ದಾರೆ. ಆದರೆ ಪರಿಣಾಮಕಾರಿಯಾಗಿದ್ದು ನಡೆದಿಲ್ಲ ಅಂತಲೇ, ಈ ಹಿಂದೆ ನಡೆದಿಲ್ಲ, ಬಟ್ ಈಗ ಅದರ ಭೀಕರತೆಯನ್ನು ಅರಿವಾಗಿ ಅವರು ದೊಡ್ಡ ಮಟ್ಟದ ಒಂದು ಕ್ರಮವನ್ನು ಕೈಗೊಳ್ತಿದ್ದಾರೆ ಅಂತ ಹೇಳ್ಬೋದು. ಮತ್ತು ಎಲ್ಲೋ ಒಂದು ಕಡೆ ಇದು ಹುಲ್ಲುಗಾವಲು ಪ್ರದೇಶ ಅಂತೂ ಅಲ್ಲ ಮತ್ತು ಬಯಲು ಸೀಮೆ ಪ್ರದೇಶ ಅಲ್ಲ. ಆನೆ ಕೂಂಬಿಂಗ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗುತ್ತೆ ಅನ್ನೋದು ನನ್ನ ಪ್ರಕಾರ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಕಾಫಿ ತೋಟದ ಒಳಗಡೆ ನುಗ್ಗೋದಾಗ ಕಂಪ್ಲೀಟಾಗಿ ಒಂದು ಲೈನ್ ಕಾಫಿ ಗಿಡನೇ ಬಿಟ್ಕೊಡ್ಬೇಕಾಗುತ್ತೆ ಆನೆಗಳಿಗೆ. ಸೊ ಅದರಿಂದ ಇದು ಸ್ವಲ್ಪ ಅಷ್ಟು ಯಶಸ್ವಿ ಆಗಲ್ಲ ಅಂತ ಅನ್ಕೋತೀನಿ. ಮತ್ತು ವೈಜ್ಞಾನಿಕವಾಗಿ ಫಾರೆಸ್ಟ್ ಇಲಾಖೆಯವರು ಏನಾದರೂ ಒಂದು ಪ್ರಯತ್ನವನ್ನು ಪಟ್ಟರೆ, ಅಂದರೆ ಈ ಹುಲಿ ಹಿಡಿಯುವಂಥ ಪ್ರಯತ್ನವನ್ನು ಪಟ್ಟರೆ ಅದೆಲ್ಲ ಒಂದು ಕಡೆ ಹೆಲ್ಪ್ ಆಗ್ಬೋದು. ಮತ್ತು ಇನ್ನೊಂದು ನಾನೇ ಒಂದು ಯೋಚನೆ ಮಾಡಿದಂಥ ಒಂದು ಅಭಿಪ್ರಾಯ ಏನಂತಂದರೆ, ಬೇರೆ ಬೇರೆ ಸ್ಟೇಟಲ್ಲಿ ಯಾವ ರೀತಿಯ ಹುಲಿಯ ದಾಳಿಯನ್ನು ಅಥವಾ ಹುಲಿಯನ್ನು ಊರಿನ ಮೇಲೆ ಅಟ್ಯಾಕ್ ಮಾಡೋದು ಯಾವ ರೀತಿ ನಿವಾರಣೆ ಮಾಡ್ತಾಯಿದ್ದಾರೆ. ಈಗ ಮಾಡೆಲ್ ಸ್ಟೇಟ್ಗಳಂತ ಒಂದಷ್ಟು ಸ್ಟೇಟ್ಗಳು ಇದ್ದಾವೆ.
ಅಲ್ಲಿ ಹೋಗಿ ನಮ್ಮ ಅಧಿಕಾರಿಗಳನ್ನು ಅಲ್ಲಿ ಒಂದು ಈ ಸೆಮಿನಾರ್ ಇರ್ಬೋದು, ಇದರ ಬೇರೆ ಬೇರೆ ಒಂದು ವಿಚಾರ ಸಂಕಿರಣದಲ್ಲಿ ಅವ್ರು ಭಾಗವಹಿಸಿದ್ರೆ ಅವ್ರಿಗೆ ಇನ್ನೊಂದಷ್ಟು ಐಡಿಯಾಗಳು ಸಿಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ಇದೆ. ಮತ್ತೊಂದು ವಿಚಾರ ಹೇಳಲೇಬೇಕು ಅಂತಂದರೆ, ಈ ದಾಳಿ ಆದಂಥ ಸಂದರ್ಭದಲ್ಲಿ ಮನೆ ಮಾಲೀಕರ ಜೊತೆ ಈ ಹಸುಗೆ ಕಂಪ್ಲೀಟಾಗಿ ಒಂದು ರೀತಿಯ ಒಂದು ಬಾಂಡಿಂಗ್ ಇರುತ್ತೆ, ಅದಕ್ಕೊಂದು ಹೆಸರಿಟ್ಟಿರ್ತಾರೆ. ಸೊ ಈ ಭಾವನೆಗಳಿಗೆ ಬೆಲೆ ಇಲ್ವಾ, ಹೆಸರು ಕರೆದಾಗ ಅದು ಬರುತ್ತೆ. ಸೊ ಅವ್ರ ಜೊತೆ ಅದರೊಂದು ಒಡನಾಟ, ಅದು ಎಷ್ಟು ಕೋಟಿ ಕೊಟ್ಟರು ಎಷ್ಟು ಲಕ್ಷ ಕೊಟ್ಟರು ಅದು ಆ ಮೌಲ್ಯಕ್ಕೆ, ಆ ಭಾವನೆಗಳಿಗೆ ಬೆಲೆ ಇಲ್ವಾ ಅನ್ನೋದು ಕೂಡ ನನ್ನ ಒಂದು ಪ್ರಶ್ನೆ ಆಗಿರುತ್ತೆ. ಮತ್ತು ಈ ನಿಜವಾಗ್ಲೂ ಸಂಪತ್ ಅವರು ಹಸು ಮತ್ತು ರಾಜಪ್ಪ ಅವ್ರದ್ದು ಹಸುಗಳು ಅದು ತುಂಬ ದೊಡ್ಡ ಗಾತ್ರದ ಹಸುಗಳು, ಹಾಲು ಕೊಡುವಂಥ ಹಸುಗಳಾಗಿದ್ದು ಕೇವಲ 37,500 ರೂಪಾಯಿ ಎಲ್ಲೆಲ್ಲಿಗೂ ಸಾಲದು ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಕನಿಷ್ಠ ಅಂದ್ರೂ 60,000 ಬೆಲೆ ಬಾಳುವಂಥ ಹಸುಗಳು, ಇಲ್ಲ ನಡೆಸೋಣ, ಕನಿಷ್ಠ ಅಂದ್ರೂ 60,000 ಬೆಲೆ ಬಾಳುತ್ತೆ. ಆದರೆ ಏನು ಅವರ ಪೋರ್ಟಲ್ಲಿ ಕೇವಲ 37,000 ಅಷ್ಟೇ ಪರಿಹಾರ ಕೊಡ್ಬೋದು ಅನ್ನುವಂಥ ಒಂದು ಮಾತನ್ನು ಕೇಳಿದ್ದೀನಿ. ಇದು ಎಲ್ಲರಿಗೂ ಸಾಧ್ಯ, ಒಪ್ಕೊಳ್ಳೋವಂಥದ್ದು ವಿಚಾರ ಅಲ್ಲ. ಸೊ ನಮ್ಮ ಅರಣ್ಯಾಧಿಕಾರಿಗಳು ಇದ್ರ ಬಗ್ಗೆ ಹೆಚ್ಚಿನ ಕ್ರಮವನ್ನು ಕೈಗೊಳ್ಳಬೇಕು. ಬೆಸಗೂರು ಹುಲಿಯ ಸಂರಕ್ಷಿತ ಅರಣ್ಯ ಪ್ರದೇಶ ಅಲ್ಲ ಅನ್ನೋದನ್ನ ಸಾಬೀತುಪಡಿಸುವಂಥ ಒಂದು ಹೊಣೆಗಾರಿಕೆ ಖಂಡಿತವಾಗ್ಲೂ ಅರಣ್ಯಾಧಿಕಾರಿಗಳ ಮೇಲೇ ಇದೆ. ಶಾಸಕರು ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳಬೇಕಾಗುತ್ತೆ, ಗಮನಿಸಬೇಕಾಗುತ್ತೆ. ಅರಣ್ಯ ಇಲಾಖೆಯವರು ಇದ್ರ ಬಗ್ಗೆ ಗಮನಿಸಬೇಕು ಅಂತ ಹೇಳ್ತೀನಿ. ಮತ್ತು ಏನೇನು ವಿದ್ಯಮಾನಗಳು ನಡೀತು ಅದನ್ನು ನಾನು ನಿಮ್ಮ ಜೊತೆ ಖಂಡಿತವಾಗ್ಲೂ ಈಗ ಹಂಚ್ಕೊಳ್ತೀನಿ. ರೈತ ಮುಖಂಡರು ಬಂದಿದ್ದರು, ಎಲ್ಲ ಗ್ರಾಮಸ್ಥರು ತೀವ್ರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. CCF ಅವರು ಬಂದಿದ್ದರು, ರೇಂಜರ್ ಎಲ್ಲ ಅಧಿಕಾರಿಗಳು ಎಲ್ಲರೂ ಭೇಟಿ ಕೊಟ್ಟಿದ್ದಾರೆ. ಸೊ ಮುಂದೆ ಯಾವ ರೀತಿಯ ಕಾರ್ಯಾಚರಣೆಯನ್ನು ನಡೆಸ್ತಾರೆ ಅಂತ ನೋಡುವ. ಸೊ ಏನೇನು ಮಾತಾಡಿದ್ರು, ಏನು ಆಕ್ರೋಶ ಏನು ವ್ಯಕ್ತ ಆಗ್ತದೆ ಎಲ್ಲದನ್ನು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ನಾನು ನಟೇಶ್ ಅಂತ, ಬೆಸಗೂರು ಗ್ರಾಮಸ್ಥ. ಮೊನ್ನೆ ರಾತ್ರಿಯಿಂದ ಇಲ್ಲಿ ನಡೆದಂಥ ಕೃತ್ಯ ಅದು ಸಾಧಾರಣವಾಗಿ ಕೃತ್ಯ ಅಂತಲೇ ಹೇಳಬೇಕಾಗುತ್ತೆ. ಯಾಕಂದರೆ ಈಗ ಒಂದು 15-20 ದಿವಸದ ಹಿಂದಿನಿಂದ ಇಲ್ಲಿ ಕೊಕ್ಕರೆಮಳ ದಾದಾಸ್ವಾಮಿ ಅಂತ ಹೇಳುವವರ ಮನೆ ಪಕ್ಕದಲ್ಲಿ, ಮನೆಯಿಂದ ಕೇವಲ ಒಂದು 50-100 ಅಡಿ ಒಳಗೆ ಕಟ್ಟಿದಂಥ ಹಸುನ ರಾತ್ರಿ ಬೆಳಗಿನ ಜಾವ ಒಂದು 3:30 ಗಂಟೆಗೆ ಬಂದು ಹಿಡಿದಾಗ ಅವರು ಲೈಟ್ ಹಾಕಿ ಬೊಬ್ಬೆ ಹಾಕಿದ್ದರಿಂದ ಅದು ಒಂದು 10 ಅಡಿ ತೋಟದೊಳಗೆ ಎಳೆದು ತಂದು ಮಡಗಿ ಮತ್ತೆ ಓಡಿದ್ದಾರೆ. ಅವರು ಹುಲಿ ಓಡಿದ್ದೆ, ಅದನ್ನು ಅವರು ನೋಡಿದ್ದಾರೆ. ಅವರು ಅದು ಆಗಿ 5 ದಿವಸ ಬಿಟ್ಟು ಮತ್ತೆ ಅವರು ಕೆಳಗೆ ಅವರ ಮನೆ ಪಕ್ಕದಲ್ಲೇ ಗದ್ದೆಯಲ್ಲಿ ಮೇಯಿಸ್ತಾ ಕೂತಿದ್ದಾಗ ಅವರ ಪಕ್ಕದಿಂದ ಹುಲಿ ಸರಿ ಹಾರಿ ಒಂದು ಹಸುನ ಅವರ ಕಣ್ಣು ಮುಂದೆನೇ ಹಿಡಿದು ಅದರ ಕುತ್ತಿಗೆಯನ್ನು ಕತ್ತರಿಸಿ ಅವರು ಅದೃಷ್ಟವತ್ತು ಅವ್ರ ಜೀವ ಉಳಿದಿದೆ, ಪುಣ್ಯವಾದಿನ. ಅವರ ಕೈಲಿದ್ದ ದೊಣ್ಣೆಯಲ್ಲಿ ಆ ಹುಲಿಗೆ ಹೊಡೆದಿದ್ದಾರೆ ಅವರು. ಅದು ತಾಗಿದೆಯೋ ಗೊತ್ತಿಲ್ಲ ಅವರಿಗೆ, ಆ ಗಾಬರಿಲಿ ಏನಾಗಿದೆ ಗೊತ್ತಿಲ್ಲ. ಅಷ್ಟು ಪಕ್ಕದಲ್ಲೇ ಹೋಗಿದೆ ಅದು ಕಳೆದು ಪುನಃ ಒಂದು 15-12 ದಿವಸದಲ್ಲಿ ಇಲ್ಲಿ ಪಕ್ಕದಲ್ಲೇ ನಮ್ಮ ಊರಿನ ಒಂದು ಬಾರ್ಡರ್ ಅದು ಹೇಳಿದ್ರು ಹೋರಂಗಡ ಪ್ರತಿಯಿಂದ ಅವರದ್ದು ಒಂದು ಹಸುವನ್ನು ತಿಂದು ಹಾಕಿದೆ. ಅದು ಕಳೆದು ಒಂದು ಸ್ವಲ್ಪ ಬ್ರೇಕ್ ಆಗಿತ್ತು. ಈಗ ಮೊನ್ನೆ ರಾತ್ರಿ ಪುನಃ ಶುರು ಮಾಡಿದೆ. ಮೊನ್ನೆ ರಾತ್ರಿ ಬಂದುಬಿಟ್ಟು ಬಾಚಮಡ ರಾಜಪ್ಪ ಪ್ರಕಾಶ್ ಅಂತ ಹೇಳೋರ್ದು ಒಂದು ಹಸುವನ್ನು ಹೊಡೆದಾಕಿದೆ. ಅದು ಹೊಡೆಯೋ ಸಂದರ್ಭದಲ್ಲಿ ಅರಣ್ಯ ಅಧಿಕಾರಿಗಳು ಅಲ್ಲಿ ಪಕ್ಕದಲ್ಲಿ ಒಂದು 50-100 ಮೀಟರ್ ಒಳಗಡೆ ಅವರು ಇದ್ದಾರೆ. ಅಲ್ಲಿ ಅವರು ಮುಂದುಗಡೆ ಆ ಸದ್ದು ಕೇಳಿದೆ ಅವರಿಗೆ. ಮತ್ತೆ ಅವರು ಆ ಸದ್ದು ಕೇಳಿದೆ ಅಂತ ಗೊತ್ತಾದ ಮೇಲೆ ಎಲ್ಲ ಹೋಗಿ ನೋಡಬೇಕಾದ್ರೆ ಆ ಒಂದು ಹಸು ಆಗತಾನೆ ಒಂದು ಅದ್ರ ಬಿಸಿ ರಕ್ತ ಹರಿತಿರೋದು, ಮತ್ತು ಅದೊಂಥರ ಆವಿ ಥರ ಹೊಗೆ ಬಂದಂಗೆ ಕಾಣ್ತಾ ಇತ್ತು ಅವರಿಗೆ. ಮತ್ತೆ ಅದನ್ನು ನೋಡ್ತಾ ಇರಬೇಕಾದ್ರೆ ಪಕ್ಕದಲ್ಲಿ ಇನ್ನೊಂದು ಹಸುನು ಹೊಡೆದಾಕಿದೆ. ಬೆಳಿಗ್ಗೆ ಪುನಃ ಇವರೆಲ್ಲ ಈ ಜಾಗ ಬಂದು ನೋಡಬೇಕಾದ್ರೆ ಬೆಳಗಿನ ಜಾವ ಬಲಿಮಾಡ ಸಂಪತ್ತು ಅಂತ ಹೇಳೋರು ಒಂದು ಹಸುವನ್ನು ಹೊಡೆದಾಕಿದೆ. ಅದು ಹೃದಯ ವಿದ್ರಾವಕ ಒಂದು ಘಟನೆ ಅಂತ ಹೇಳಬೇಕು. ಯಾಕಂದರೆ ಆ ಹಸುವಿನ ಹೊಟ್ಟೆಯಲ್ಲಿ ಒಂದು 7 ತಿಂಗಳು ಅಥವಾ 8 ತಿಂಗಳು ಆಗಿರ್ಬೋದು ಕರುಗೆ. ಅದು ಅದರ ಹೊಟ್ಟೆಯಲ್ಲೇ ಇತ್ತು. ಅದನ್ನು ಸಮೇತ ಎಳೆದು ಹಾಕಿರೋದು, ಕೈ ಕಾಲು ಎಲ್ಲ ಪಕ್ಕದಲ್ಲಿ ಬಿದ್ದಿತ್ತು. ಈ ಥರ ಒಂದು ಒಂಥರ ಹೇಳೋದು ಒಂದು ಅನಾಚಾರ ಹೇಳ್ಬೋದು ಅದಕ್ಕೆ, ಆ ಥರ ನಡೆದಿದೆ ಇದು. ಇದನ್ನು ನಾನು ಹೇಳ್ಬೇಕಂದ್ರೆ ಒಂದು 10-12 ವರ್ಷ ಹಿಂದೆ ನನ್ನ ಮನೆ ಪಕ್ಕದಲ್ಲಿ ನನ್ನ ಚಿಕ್ಕಪ್ಪನ ಮಗನ ಒಂದು ಹಸು ಮತ್ತು ನನ್ನ ಮನೆ ಒಂದು ಹಸು 2 ಹಸುನ ಒಂದೇ ದಿವಸ ಕೊಂದಾಕಿದೆ. ಅದು ಆ ಸಲ ಇದ್ದಾಗ ಒಂದು ರೇಂಜರ್ ಇದ್ರು ಪೊನ್ನಂಪೇಟೆಯಲ್ಲಿ. ನಾನೇ ಫೋನ್ ಮಾಡಿ ಅವ್ರಿಗೆ ಹೇಳಿದೆ. ಅವರು ಬಂದು ನೋಡಿ ಅದನ್ನು ಆ ಥರ, ನನಗೂ ಆಗ ಇಷ್ಟು ಇದ್ರ ಬಗ್ಗೆ ತಿಳುವಳಿಕೆ ಇರಲಿಲ್ಲ. ಯಾಕಂದರೆ ಹುಲಿ ಬಂತು ಹೋಯಿತು ಅಂತ ನಾವು ಲೆಕ್ಕ ಆಗ್ತಾಯಿತ್ತು. ಈ ಥರ ಕಂಟಿನ್ಯೂಷನ್ ಇಲ್ಲೇ ಉಳಿತದೆ ಅಂತ ನಮಗೆ ಗೊತ್ತಿರಲಿಲ್ಲ. ಆಗ ಅವ್ರು ಬಂದುಬಿಟ್ಟು ಏನೋ ಒಂದು ಸ್ವಲ್ಪ ಹಣ ಕೊಟ್ಟು ಅವ್ರನ್ನ ಸಮಾಧಾನ ಪಡಿಸಿ 2 ಹಸುನಲ್ಲೇ ಬಿಟ್ಟು ಹೋಗಿದ್ದರು. ಇದೀಗ ನೋಡಬೇಕಾದ್ರೆ ನಮ್ಮ ಊರಿನಲ್ಲಿ ಇದು ಕಂಟಿನ್ಯೂಸ್ ಬರ್ತಾ ಉಂಟು. ಈಗ ಈ ಥರ ಒಂದು 2 ವರ್ಷ ಹಿಂದೆ ನಮ್ಮ ತೋಟದಲ್ಲಿ ತುಂಬ ಹೆಜ್ಜೆ ಎಲ್ಲ ಕಾಣ್ತಾ ಇತ್ತು ನನಗೆ. ಅದು ಓಡಾಡಿದ ಹೆಜ್ಜೆಗಳು ಕಾಣ್ತಾ ಇತ್ತು. ನಂದೊಂದು 5 ಅಡಿ ಗೇಟ್ ಇದೆ, ಅದ್ರದ್ದು ಮೇಲಿಂದ ಹಾರಿದ್ದು ನಾನು ನೋಡಿದ್ದೀನಿ. ಅದು ಒಂದು ಗೇಟಿಂದ ಒಂದು 3 ಅಡಿ ಹಿಂದಿನಿಂದ ಹಾರಿದ್ದು ಹೆಜ್ಜೆ ಕಾಣುತ್ತೆ. ಮುಂದೆ ಹೋಗಿ ಬಿದ್ದಿದ್ದು ನೋಡಬೇಕಾದ್ರೆ ಒಂದು 10-15 ಅಡಿ ದೂರದೊಳಗೆ ಅದು ಹೋಗಿದೆ. ಅದು ಜಂಪ್ ಮಾಡಿದ್ದು ಅದು ಸ್ವಲ್ಪ ಮಳೆ ಹೊಡೆದ ಇದಾಗಿಂದ ಅದು ಹಾರಿದ ಹೆಜ್ಜೆ ಗುರುತುಗಳು ಅದೇ ಥರ ಕಾಣ್ತಾ ಇತ್ತು ನಮಗೆ. ಈಗ ಇದು ನೋಡೋದ್ರಿಂದ ಕಂಟಿನ್ಯೂಸ್ ಆಗಿ ನಮ್ಮ ಊರೊಳಗೆ ಸುತ್ತಾ ಇದೆ. ಇದು ತಿಂಗಳಲ್ಲಿ 7 ರಾಶಿ, ಈಗ 7 ರಾಶಿ ಈಗ ಆಗಿದ್ದು. ಅದಕ್ಕೆ ಮೊದಲು ಒಂದು 4-5 ಹೊಡೆದಾಗಿದೆ ಅದು. ಇದನ್ನು ನಾನು ಅರಣ್ಯ ಇಲಾಖೆಯವರಿಗೆ ಅದನ್ನು ಹೇಳ್ತಾ ಇದ್ದೀನಿ, ಏನೋ ಗೊತ್ತಾದಾಗ ನೀವು ಊರಿನವ್ರಿಗೆ ಹೇಳಬೇಕು, ಯಾರು ಆ ಕಡೆಗೆ ಹೋಗೋದಾಗೆ ಮಾಡಿ. ಜೈ
ಅಂದ್ರೆ ನಮಗೆ ನಮಗೆ ಫೋನ್ ಮಾಡಿದಾಗ ಹೆಜ್ಜೆ ಅಂತ ಫೋನ್ ಮಾಡಿದ್ದು. ಸೊ ನಾವು ಹೆಜ್ಜೆ ನೋಡಕ್ ಬಂದಾಗ ಇವೆಲ್ಲ ಆಗಿದ್ದು. ಇದೇನಾಗಿದೆ ಅಂದ್ರೆ ಬಸ್ಸುಗಳು ಬಂದಿದೆಲ್ಲ ಕೊಟ್ಟಿಗೆ ಇರೋದ್ರಿಂದ ಹೋಗಿಲ್ಲ, ಎಲ್ಲ ಇದ್ರೊಳಗೆ ಸೇರ್ಕೊಂಡಿದೆ. ಸಾಧ್ಯವಾದ್ರೆ ಇಲ್ಲ ಅಂದ್ರೆ ಟೈಮ್ ಬೇಕು. ಅದೇ ನಾಳೆ ಬೆಳಿಗ್ಗೆ ಬರ್ತಾರೆ, ಕ್ಯಾಂಪ್ ಮಾಡಿಸ್ಬಿಟ್ಟು ನಾಳೆ ಆನೆ ಕ್ಯಾಂಪ್ ಮಾಡಿದ್ವಿ. ಇವತ್ತು ಫೋನ್ ಮಾಡಿದೆ ಅಲ್ಲ, ಇವತ್ತು ಆದರೆ ತೊಂದರೆ ಇಲ್ಲ, ಬರಬೇಕಲ್ಲ. ಅಲ್ಲ ಇಲ್ಲ ಇಲ್ಲ ನಾನು ನಿನ್ನೆ ಬೆಳಿಗ್ಗೆ ಹಸುವನ್ನು ಹಾಲು ಕರೆದು ಮೇಲು ಬಿಟ್ಟಿದ್ದ ಸಮಯದಲ್ಲಿ ನಿನ್ನೆ ರಾತ್ರಿ ಒಂದು 5:30-6 ಗಂಟೆಯ ಸಮಯದಲ್ಲಿ ನನ್ನ 2 ಹಸುಗಳನ್ನು ಸಮೇತ ಹುಲಿ ಹೊಡೆದು ಹಾಕಿದೆ. ಅದೇ ಪಕ್ಕದಲ್ಲಿ ನೋಡುವಾಗ ಬನ್ನಿಮಡ ಸಂಪತ್ತನ್ನವರ ಒಂದು ಹಸುವನ್ನು ಸಮೇತ ಕೊಂದು ಹಾಕಿದೆ. ಒಂದೇ ದಿವಸದಲ್ಲಿ 3 ದೊಡ್ಡ ದೊಡ್ಡ ಹಸುಗಳನ್ನೇ ಕೊಂದು ಹಾಕಿದೆ. ಇದರಿಂದ ನಮಗೆ ವಿಷಯ ತಿಳಿದೊಡನೆ ನಾವು ಫಾರೆಸ್ಟ್ ಅವರಿಗೆ ಮಾಹಿತಿ ಕೊಟ್ಟ ತಕ್ಷಣ ನಿಮ್ಗೆ ಎಷ್ಟೊತ್ತು ಗೊತ್ತಾಯ್ತು ಅಣ್ಣ? ನಮಗೆ ಒಂದು 7:30 ಗಂಟೆಗೆ ಗೊತ್ತಾಗಿದೆ. ಹೀಗೆ ಹುಲಿ 5 ಗಂಟೆಗೆ ರೋಡಲ್ಲಿ ಓಡಾಡಿದ್ದು ಜನ ಹೆಜ್ಜೆ ಎಲ್ಲ ನೋಡಿ ತಿಳಿಸಿದ್ದಾರೆ. ಅದರ ತಕ್ಕವಾಗಿ ಫಾರೆಸ್ಟ್ ಅವರು ಬಂದು ನೋಡಬೇಕಾದ್ರೆ ಪಟಾಕಿ ಹೊಡೆಯುವ ಸಂದರ್ಭದಲ್ಲಿ ಹಸು ಜೋರಾಗಿ ಅರ್ಚಿದ ಸಮಯದಲ್ಲಿ ಹೋಗಿ ಫಾರೆಸ್ಟ್ ಅವರು ನೋಡಬೇಕಾದ್ರೆ ಆವಾಗಲೇ ಜೀವ ಹೋಗ್ತಾ ಇರುವಂಥ ಒಂದು ಹಸನ್ನು ಅವರ ಕಣ್ಣ ಮುಂದೆ ನೋಡಿದ್ದಾರೆ. ಹಾಗೆ ಅವರು ಎಲ್ಲ ವಿಷಯ ಮುಟ್ಟಿಸಿ ನಮಗೂ ಸಮೇತ ಮಾಹಿತಿಯನ್ನು ನೀಡಿದ್ದಾರೆ. ಇಂಥ ನಿಮ್ಮ ಒಂದು ಹಸು ಹೋಗಿದೆ, ಯಾರು ತಿಳಿದಿದ್ದು ಮೆಸೇಜ್ ಹಾಕಿದಾಗೆ ನಾವು ನೋಡುವಾಗ ನಮ್ಮದೇ ಹಸು ಆಗಿತ್ತು. ಹಾಗೆ ತುಂಬ ತೊಂದರೆ ನಡೀತಾ ಇದೆ. ಜನಗಳು ಯಾರು ಕೆಲಸಕ್ಕೆ ಬರ್ತಾ ಇಲ್ಲ, ತೋಟದಲ್ಲಿ ಯಾವ ಕೆಲಸ ಕಾರ್ಯಗಳು ನಡೀತಾ ಇಲ್ಲ, ಕಾಫಿ ಕೊಯ್ಲು ಮೆಣಸು ಕೊಯ್ಲು ಯಾವ ಕೆಲಸ ನಡೀತಾ ಇಲ್ಲ. 3 ದಿವಸದಿಂದ ಹುಲಿ ಇಲ್ಲೇ ಇರುವುದರಿಂದ ನಮಗೆ ತುಂಬ ತೊಂದರೆಗಳಾಗ್ತಾ ಇದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ನಮ್ಮ ಈ ಒಂದು ಹುಲಿಯನ್ನು ಇಲ್ಲಿಂದ ಸೆರೆ ಹಿಡಿದು ಬೇರೆ ಕಡೆ ವರ್ಗಾಯಿಸಿಕೊಡಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ ಊರಿನ ಪರವಾಗಿ. ಇವರು ಈಗ ಗದ್ದೆ ಮಧ್ಯದಲ್ಲಿ, ತೋಡುಗಳಲ್ಲಿ, ಕೆರೆ ಸೈಡಲ್ಲಿ, ನೀರಿರೋ ಕಡೆ, ಬೇಲಿ ಸೈಡಲ್ಲಿ ದಾಟಿರುವಂಥದ್ದು ಹೆಜ್ಜೆ ಗುರುತುಗಳನ್ನ ಹುಡುಕೊಂಡು ಇರ್ತಾರೆ. ಆನೆಗಳಿರ್ತದೆ. ಆನೆಗಳು ಈಗ ಏನು ಅಂತಂದರೆ, ಈಗ ಇದೊಂದು ತೋಟ ಈಗ ಮುಗಿಸಿದ್ರೆ ಇಲ್ಲಾಂದ್ರೂ 10 ಕಂಬ 20 ಕಂಬ ಕಾಪಿ ಮುರಿತದೆ. ಈ ಒಂದು 20 ಕಂಬ 30 ಕಂಬ ಕಾಪಿ ಹೊಡೆದ್ರೆ ಯಾರು ಒಪ್ಪಲ್ಲ ಆನೆ ನುಗ್ಗಿಸಿ. ಮೊದಲು ನಾವು ಇದ್ರೊಳಗಡೆ ಇದೆ ಅಂತ ಒಂದು ಸ್ವಲ್ಪ ಐಡೆಂಟಿಫೈ ಮಾಡ್ಕೊಂಡ್ರೆ, ಇಂಥ ತೋಟದೊಳಗಡೆ ಇಂಥ ಕಾಡಿಂದ ಬಿಟ್ಟಿದ್ದ ಜಾಗದೊಳಗಡೆ ಇದೆ ಅಂತ ನಮಗೆ ಕನ್ಫರ್ಮ್ ಆಗಿಬಿಟ್ಟಾಗ ನಾವು ಆನೆಗಳಿಂದ ಕವರ್ ಮಾಡಿಕೊಂಡು ಒಳಗಡೆ ನುಗ್ಗಿ ಅವಾಗ ಬೇಕು ಮಾಡಿ ಅದೇನಾದ್ರು ತೋಟದ ಲಾಸ್ ಆದ್ರೆ ಕಾಂಪನ್ಸೇಷನಲ್ಲಿ ನಾವು ಇದು ಮಾಡ್ಕೊಡುವ ಆಗೋಲ್ಲ. ಈಗ ಆನೆ ಹುಲಿಯಲ್ಲಿದೆ ಅಂತ ಗೊತ್ತಿಲ್ಲ, ಆನೆನ ಫುಲ್ ತೋಟದೊಳಗಡೆ ನುಗ್ಗಿಸ್ಕೊಂಡು ಎಲ್ಲರ ತೋಟನೂ ಲಾಸ್ ಆಗ್ತದೆ. ಆನೆ ಕಾಡಾನೆಗಳನ್ನು ಮುರಿಯೋಕ್ಕಿಂತ ನಾಡಾನೆಗಳಿಗೆ ಇನ್ನೂ ಮುರಿದು ಕಂಬಗಳನ್ನೇ ಕಾಪಿ ಕಂಬಗಳನ್ನೇ ಮುರಿದು ಹಾಕುವಂಥ ಚಾನ್ಸಸ್ ಇರ್ತದೆ. ಅದಕ್ಕೆ ನಾವು ಬೈವಾಕು ಕೂಮಿಂಗ್ ಮಾಡ್ತಾರೆ. ಆನೆಗಳಿರ್ತದೆ. ಆನೆಗಳು ಎಲ್ಲೆಲ್ಲಿ ಅಂತಂದರೆ ಈ ಕಾಡು ಬಿಟ್ಟಿದ್ದ ಜಾಗಗಳು, ದೇವರ ಕಾಡುಗಳು, ಇಲ್ಲಾಂದ್ರೆ ತೋಡು, ಹೊಳೆ ಬದಿ ಸೈಡ್ ಕಾಡು ಬಿಟ್ಟ ಅಂತ ಕಡೆ ಬೇಕು ಆನೆ ನುಗ್ಗಿಸ್ಬೋದು. ಈ ಕಾಫಿ ತೋಟದೊಳಗಡೆ ಇದು ಮಾಡೋದು ಬೈವಾಕು ಕೂಮಿಂಗ್ ಮಾಡಿ ನಮ್ಮ ಹುಡುಗರು ಇರ್ತಾರೆ, 3 ಟೀಮ್ ಮಾಡಿರ್ತೀವಿ. ಎಲ್ಲರ ಹತ್ರ ಕೋವಿ ಇರ್ತದೆ, ಇದಿರ್ತದೆ. ಅವ್ರು ನೋಡಿ ಎಲ್ಲಿದೆ ಅಂತ ಒಂದು ಇದು ಮಾಡಿದ್ರೆ ಕಿಲ್ಲಾಯಿತು ಇಂಥ ಜಾಗದಲ್ಲಿ ಕಿಲ್ಲಾಯಿತು ಅಂದರೆ ಅಲ್ಲಿಂದ ಒಂದಿಷ್ಟು ದೂರದಲ್ಲಿ ಇರ್ತದೆ ಅಂತ ಒಂದು ಐಡೆಂಟಿಫೈ ಇರ್ತದೆ. ಅಂದರೆ ತಿರ್ಗಿ ರಾತ್ರಿ ಬಂದು ಕೂರುವಂಥ ಬಂದು ಅಟೆಂಡ್ ಮಾಡುವಂಥ ಅವಕಾಶಗಳಿರ್ತದೆ. ಅಂಥ ಟೈಮಲ್ಲಿ ನೋಡಿಕೊಂಡು ಡಾಕ್ಟರ್ ಇರ್ತಾರೆ, ನಮಗೆ ಮೆಡಿಸನ್ ಇರ್ತದೆ, ಗನ್ ಇರ್ತದೆ, ಅದನ್ನು ಹಾಕಿ ಹೊಡೆದು ನಾವು ಅದನ್ನು ಕ್ಯಾಪ್ಚರ್ ಮಾಡ್ತೀವಿ. ಇದು ಓಕೆ. ಈ ಪಿಟಾಕಿ ಹೊಡ್ಕೊಂಡು ಓಡಿಸಿಕ್ ಬಂದಿಗೆ ಮಾತ್ರ ಬೇಡ. ಪಿಟಾಕಿ ಮಾತ್ರ ನೀವು ಓಡಿಸುವಾಗ ನಿಮಗೆ ಇಲ್ಲಿ ಏನ್ ಬೇಕು ಸಹಾಯ ಮಾಡ್ತೀವಿ. ಅದು ಬಿಟ್ಬಿಟ್ಟು ಬೋನ್ ಮಾಡ್ಬಿಟ್ಟು ಅದ್ರ ಪಕ್ಕ ಪಟಾಕಿ ಹೊಡ್ಸೋದು ಇದೆಲ್ಲ ಬಿಟ್ಬಿಡಿ. ನಮಗೆ ಬಂದಾಗ ಇಲ್ಲಿ ಹಸು ಹಿಡಿದಿದೆ ಅನ್ನೋದು ಗಮನಕ್ಕೆ ಬಂದಿರಲಿಲ್ಲ. ಬರೀ ಹುಲಿ ಹೆಜ್ಜೆ ಇದೆ ರೋಡಲ್ಲಿ ಅಂತ ಹೇಳಿ ಬಂದಾಗ ನಾನು 6 ಗಂಟೆ 6:30 7 ಗಂಟೆ ನಾನು 6:30 ಹೆಜ್ಜೆ ಗೊತ್ತಾದಾಗಲೇ ಈ ಕ್ರಮ ಮಾಡಬೇಕಾಗಿತ್ತು. ಈಗ ನೀವು ಹೇಳಿದ್ದೀರಾ ನಾವು ಐಡೆಂಟಿಫಿಕೇಶನ್ ಆಗಿದೆ ಹುಲಿದು, ಆಮೇಲೆ ಪರ್ಮಿಷನ್ ತಗೊಳ್ಳೋದು ತಾನೆ ಲೇಟ್ ಯಾಕೆ ಮಾಡಿದ್ರಿ? ಕರೆಕ್ಟ್ ಅಲ್ಲ, ನಿಮ್ದು ಒಂದ್ಸಲ ಐಡೆಂಟಿಫಿಕೇಶನ್ ಆದಮೇಲೆ ಹುಲಿ ಐಡೆಂಟಿಫಿಕೇಶನ್ ಆದಮೇಲೆ ತಕ್ಷಣ ಪರ್ಮಿಷನ್ ತಗೊಳ್ಬೇಕಾಗಿತ್ತು. ಅದು ಬರ್ದು ಕಳಿಸಿ ಎಲ್ಲ ಆಗುವಾಗ ಇಲ್ಲಿ 3 ಹೋಯ್ತು, ಪರ್ಮಿಷನ್ ಬರುವಾಗ ಇನ್ನೊಂದು 6 ಹೋಗೋದಾ? ಅವರು ನಮಗೆ ಮೌಖಿಕವಾಗಿ ಬೋನ್ ಇಡಕ್ಕೆ ಹೇಳಿದ್ರು, ಬೋನ್ ಇಟ್ಟು ಯಾರು ಬರಲಿಲ್ಲ. ಅದು ಆದ್ರೆ ಪ್ರಯತ್ನ ಆಗಿಲ್ಲ, ನೀವು ಬಂದಿದ್ದೀರಾ, ಪಟಾಕಿ ಹೊಡೆದಿದ್ದೀರಾ, ದಾದ ಸಮಯದಲ್ಲೂ ಪಟಾಕಿ ಹೊಡೆಯಲಿಲ್ಲ. ನಿಜವಾಗ್ಲೂ ಪ್ರಾಮಾಣಿಕವಾಗಿ ಬೋನ್ ಇಟ್ಟಿದ್ವಿ. ಯಾಕಂದ್ರೆ ಅದನ್ನ 3 ಜನಗಳ ಮುಂದೆನೆ ಟ್ರಯಲ್ ಮಾಡಿದ್ವಿ. ಬೋನು ಟೆಚ್ ಮಾಡ್ದಂಗೆ ಬಿಡಂಗೆ ಎಲ್ಲರ ಮುಂದೆ ಟ್ರಯಲ್ ತೋರಿಸಿ ಬಿಟ್ಟು ಮತ್ತೆ ಅಲ್ಲಿ ಯಾರೂ ಹೋಗ್ಲಿಲ್ಲ. ನಮ್ಮವ್ರು ಯಾರು ಸ್ಟಾಫ್ ಈಗ ಆಗಿರೋದಾಗಿದೆ. ಇನ್ನು ಮುಂದೆ ಯಾವುದೇ ಪ್ರಾಣಹಾನಿ ಆಗದಾಗೆ ಇವತ್ತಿಂದ ನೀವು ಅದ್ರ ಜವಾಬ್ದಾರಿನ ತಗೊಳ್ಳಿ. ಇಲ್ಲ ಅಂದ್ರೆ ನಾವು ಈಗ ನಿಮಗೆ ಗೊತ್ತಿದೆ, ಆನೆ ಹಾವಳಿ ಮತ್ತು ಹುಲಿಗೆ ಇಡೀ ಜಿಲ್ಲೆಯಾದ್ಯಂತ ಸಮಸ್ಯೆ ಆಗ್ತಾ ಇರೋದ್ರಿಂದ ನಾವು ಖಂಡಿತವಾಗಿ ಇದನ್ನ ಎಲ್ಲರೂ ಸೇರಿ ಒಂದು ದೊಡ್ಡ ಪ್ರತಿಭಟನೆ ಮಾಡೋದು. ಎಲ್ಲ ಸರ್ಕಾರಗಳು ಏನೇನು ಸೌಲಭ್ಯ ಕೊಡಬೇಕು ಅದನ್ನ ಮಾತು ಕೊಟ್ಬಿಟ್ಟು ಆಮೇಲೆ ಇದು ಮಾಡಿದ್ರೆ ಇನ್ನು ಈ ಕಡೆ ಫಾರೆಸ್ಟ್ ಅವ್ರು ಬರೋದೇ ಬೇಡಿ. ನಿಮ್ ಕೆಲಸ ಇಷ್ಟೇ, ಒಂದು 3 ಗುಂಡಿ ತೆಗೆದು ಹೂಣ್ಬಿಟ್ರೆ ನಿಮ್ ಕೆಲಸ ಮುಗೀತು. ಇನ್ನು ಈ ಕಡೆ ಬರೋದಿಲ್ಲ, ಇವಾಗ ನೀವು ಅಷ್ಟೇ ಮಾಡೋದು ನೀವು. ಅದು 3ನ ಒಂದನ್ನ ನಿಮ್ಮ ಆಫೀಸಿಗೆ, ತಿತಿಮತಿ ಆಫೀಸಿಗೆ, ವಿರಾಜಪೇಟೆ ಆಫೀಸಿಗೆ 3ನ ತಗೊಂಡೋಗಿ ಹಾಕ್ಬಿಟ್ರೆ ಆವಾಗ ಸರಿ ಆಗ್ತದೆ. ಹೇಳ್ತಾ ಇದೀವಿ,
ಈ ಟೈಮ್ ಒಳಗಡೆ ನೀವು ಮಾಡ್ಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಇಲ್ಲ ನಮ್ಮನ್ನೆಲ್ಲ ಒಳಗಡೆ ಹಾಕಿ ನಾವೇ ಅದನ್ನ ಎಲಿಮಿನೇಟ್ ಮಾಡ್ತೀವಿ. ದಯವಿಟ್ಟು ಅದಕ್ಕೆ ಪರ್ಮಿಷನ್ ಕೊಡ್ಸಿ. ಯಾಕೆ ನಮಗೆ ನಮ್ಮ ಜೀವ ಭಯ ಇದೆ, ನಮ್ಗೆ ಜೀವ ಭಯ ಇದೆ ನಮ್ದು. ಎರಡರಲ್ಲಿ ಒಂದು ದಯವಿಟ್ಟು ಮಾಡ್ಕೊಡಿ, ನಮಗೆ ಪರ್ಮಿಷನ್ ಕೊಡಿ. ಅವ್ರು ಬರ್ಕೊಂಡ ಮೇಲೆ ಈಗ ಅವ್ರು ಹೇಳ್ತಾ ಇದ್ದಾರೆ ನನಗೆ ಪರ್ಮಿಷನ್ ಸಿಕ್ಕಿದೆ, ಶಾರ್ಪ್ ಶೂಟರಿಂದ ಹಿಡಿದು ಡಾಕ್ಟರಿಂದ ಹಿಡಿದು ಎಲ್ಲ ರೆಡಿ ಮಾಡ್ಕೊಳ್ಳಿ, ನಾಳೆ ಬೆಳಿಗ್ಗೆಯಿಂದ ಕಾರ್ಯಾಚರಣೆ ಮಾಡಲಿ ಅಂತ. ಅದಕ್ಕೆ ನಮ್ಮೆಲ್ಲರ ಅಭಿಪ್ರಾಯ ಇದೆ, ತಕ್ಷಣ ಹುಲಿನ ಸೆರೆ ಹಿಡಿಬೇಕು. ಇಲ್ಲದಿದ್ದರೆ ಒಂದೆರಡು 3 ದಿವಸ ನಾವು ಅವರಿಗೆ ಅವಕಾಶವನ್ನು ಕೊಡುವ, ಆಗದೇ ಇದ್ದರೆ ನಾವು ಮುಂದಿನ ಹೋರಾಟಕ್ಕೆ ದಾರಿಯನ್ನು ಮಾಡ್ತೇವೆ. ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆ ತಾನೇ? ಈಗ ನಾನು ಈಗ ಕಳೆದ 1 ತಿಂಗಳಿಂದ 7 ಏನು ಕ್ಯಾಟ್ಲಿಕ್ ಇಲ್ಲಾಗಿದೆ, ಇದರ ಬಗ್ಗೆನೂ ಈ ಮುಂದೆನೇ ನಾನು ಮಾಹಿತಿಯನ್ನು 4 ಕ್ಯಾಟ್ಲಿಕ್ ಇಲ್ಲಾಗಲೇ ಮಾಹಿತಿಯನ್ನು ಮೇಲಧಿಕಾರಿಗೆ ಒದಗಿಸಿದ್ದೆ. ಈಗ ಪುನಃ 3 ಕ್ಯಾಟ್ಲಿಕ್ ಇಲ್ಲಾಗಿದೆ, ಇದರ ಬಗ್ಗೆನೂ ಈಗ ಅವ್ರ ಹತ್ರ ಮಾತಾಡಿ ನಾನು ಅವ್ರ ಹತ್ರ ಈಗ ಓರಲ್ ಆಗಿ ಪರ್ಮಿಷನ್ ತೊಗೊಂಡಿದ್ದೀನಿ. ಇವತ್ತು ಸಂಜೆ ಒಳಗೆ ನನಗೆ ರಿಟರ್ನ್ ಆರ್ಡರ್ ಬರುತ್ತೆ. ಸೊ ನಾಳೆಯಿಂದನೇ ಅವ್ರು ಹೇಳಿದ್ದಾರೆ, ನನ್ನ ಹತ್ರ ಯಾರು ಡಾಕ್ಟ್ರು ಬೇಕು, ಯಾರು ಶಾರ್ಟ್ ಶೂಟರ್ ಯಾರು ಬೇಕು ಅಂತ ನನ್ನನ್ನು ಕೇಳಿದ್ದಾರೆ. ನಾನು ಸಜೆಸ್ಟ್ ಮಾಡಿದ್ದೀನಿ ಅವ್ರ ಹತ್ರ. ಅವರಿಗೆ ಈಗ ಆದೇಶ ಆಗ್ತಾರೆ, ಆದೇಶ ಆಗ್ತದೆ. ನಾಳೆಯಿಂದಲೇ ನಾವು ಇವತ್ತಿಂದಲೇ ಕ್ಯಾಂಪ್ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಹುಡುಗರೆಲ್ಲ ಇಲ್ಲೇ ಇರ್ತಾರೆ ನೋಡಿಕೊಂಡು. ನಾಳೆಯಿಂದಲೇ ನಾವು ಆಪರೇಷನ್ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಕೈಲಾದ ಮಟ್ಟಿಗೆ, ಕೈಲಾದ ಮೀರಿ ನಾವು ಹುಲಿಯನ್ನು ಸೆರೆ ಹಿಡಿಯಲು ನಾವು ಪ್ರಯತ್ನ ಪಡ್ತೀವಿ. ಕೈಲಾಗಲಿಲ್ಲ ಅಂದರೆ ನಮಗೆ ದಯವಿಟ್ಟು ನಮಗೆ ಪರ್ಮಿಷನ್ ಕೊಟ್ಬಿಡಿ, ಆಮೇಲೆ ಕೆಲಸ ಮಾಡ್ತೀವಿ ಅಷ್ಟೇ. ಓಕೆ, ಥ್ಯಾಂಕ್ ಯು. ಅವ್ರಿಗೆ ಹೇಳಿದಿರಿ ಸರ್, ಒಂದೇ ದಿವಸದಲ್ಲಿ 3 ಹಿಡಿದಿದೆ ಅಂತ. 3 ದಿವಸ ನೋಡಿ, ಯಾರು ಡೈರೆಕ್ಟ್ ಆಗಿ ಒಂದು ಸರ್, ಇದು ಕಾರ್ಯಾಚರಣೆ ಭಾಗಿಯಾಗಿ ಮುಂದೆ ಕ್ಯಾಮ್ರಾ ಇನ್ಸ್ಟಾಲ್ ಮಾಡ್ತಿದ್ದೀರಾ? ಓಕೆ, ಸರಿ. ಕ್ಯಾಮರಾ ಇನ್ಸ್ಟಾಲ್ಮೆಂಟ್. ಅಲ್ಲಿ ಹೋಗಿ ನೋಡಿ ಸರ್, ಒಳಗೆ ಅಲ್ಲಿ ಹೋಗಿದಲ್ಲ. ಅಲ್ಲ, ಇದು ಮರ 20 ಕಾಲ കണ്ടിട്ടേ ഇന്നെ കൊല്ലം നിങ്ങൾക്ക് ಎಷ್ಟು ಟೈಮಿಂಗ್ ಸಂಪದೂರ ಬಲಕ ಬೈಟ ಮೊನ್ನೆ ಪಾಸ್ ಆಚಲ್ಲ ಇಬ್ಬರಿಯ ಇಲ್ಲ ಸರ್ ಖಂಡಿತ ಇದು ಪಾಸ್ ಆಗಿದೆ. ಇದು ಪುನಃ ಇದೆ ಅದೇ ರೂಟ್ ಬಂತಲ್ಲ, ಕಂಟ್ರಿ ಬಂದಿಲ್ಲ, ಇದಕ್ಕೆ ನುಗ್ಗಿಯಲ್ಲಿ ಮುಟ್ಕೊಂಡು ಅದು ಕಾಡ್ತಲ್ಲ ಹಿಂಗೆ ಪುನಃ ಇದೇ ರೇಟ್ ಬಂದಿದೆ. ಲಾಸ್ಟ್ 1 ಮಂತ್ ಬ್ಯಾಕ್ ಇಲ್ಲಿಗೆ ಬಂದು ಒಬ್ಬರದ್ದು ಹಿಡಿದಿದೆ, ಕೊಕ್ಕರೆ ಮಾಡೋದು. ಇದು ಕಾರ್ಯಾಚರಣೆ ಒಂದು ಕಂಟಿನ್ಯೂಸ್ ಪ್ರೋಸೆಸ್ ಆಗಿ ಮಾಡಬೇಕು. ಇಲ್ಲಿ ನಮ್ಮ ವಿಲೇಜ್, ನಮ್ಮ ಪರ್ಟಿಕ್ಯುಲರ್ ಆಗಿ ಬೆಸಗೂರು ಸ್ವಲ್ಪ ಅದರದ್ದು ಟೈಗರ್ ರಿಸರ್ವ್ ಏರಿಯಾ ಅಂತ ಹೇಳ್ಬೋದು. ಆ ಥರ ಒಂದು ಅದೇ ಅದರಿಂದ ತಾವುಗಳು ದಯವಿಟ್ಟು ನಮ್ಮ ಒಂದು ಊರು ಗ್ರಾಮಸ್ಥರ ಪರವಾಗಿ ಮನವಿ ಮಾಡ್ಕೊಳ್ತೀವಿ. ತಾವು ಈಗ ಬಂದಿದ್ದೀರಿ, ಹಾಗೂ ನೀವು ಕ್ಯಾಪ್ಚರ್ ಮಾಡಬೇಕು. ಹಾಗೂ ನಮ್ಮ ಇಲ್ಲಿ ಪ್ರತಿ ಒಂದು 3 ತಿಂಗಳವರೆಗೆ ನೀವು ಈಗ ಈ ವಿಲೇಜನ್ನ ನೀವು ಸ್ವಲ್ಪ ರಿಸರ್ವ್ ಆಗಿ ಇಟ್ಕೊಂಡು ನೀವು ಸ್ವಲ್ಪ ಸೊಲ್ಯೂಷನ್ ಮಾಡ್ಕೊಡ್ಬೇಕು ಅಂತ ನಾವು ಗ್ರಾಮಸ್ಥರೆಲ್ಲ ಆಲ್ರೆಡಿ ನಮ್ಮಿಂದ ಮೇಲೆ ಕಟ್ಟಿದ್ದೀವಿ. ಇವತ್ತು ಬಂದು ಹೇಗೆ ಮಾಡಬೇಕು ಅಂತೆ, ಮತ್ತೆ ಹೆಂಗ್ ಪಾಸಿಬಿಲಿಟಿ ಏನೇನು ಇದೆ, ಏನಾದರೂ ಅಡಚಣೆ ಆಗ್ಬಹುದು ಅಂತ ಎಲ್ಲ ಸಮೇತ ಮಾಹಿತಿ ಕೊಟ್ಟಿದ್ದೀವಿ. ಆಮೇಲೆ ಅವರು ಹೇಳಿದ್ರು ಕ್ಯಾಪ್ಚರ್ಗೆ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ತಮ್ಮ ಜೊತೆ ಮಾತಾಡಿದಾರೆ. ಆಮೇಲೆ ಇವಾಗ ಒಳ್ಳೆ ಸೀಸನ್ ಅಲ್ಲ ಮೇಡಮ್,
ಅದಕ್ಕೆ ನಾವು ಇಲ್ಲಿ ಬಂದು ನಿರೀಕ್ಷಣೆ ಮಾಡಿದ ನಂತರ ಇದು ಕ್ಯಾಪ್ಚರ್ ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ. ಮತ್ತು ಮೇಲೆ ಪರ್ಮಿಷನ್ಗೆ ಕೂಡ ಇವತ್ತಿನ ಬರೆದಿದ್ದೀವಿ. ಅದಕ್ಕೆ ಮೌಖಿಕವಾಗಿ ನಮಗೆ ಆದೇಶ ಬಂದಿದೆ ಮಾಡ್ಬೋದು ಅಂತ. ನಾವು ಇವತ್ತು ಎಲ್ಲ ಮುಂಜಾಗ್ರತೆಯಿಂದ ಎಲ್ಲ ಪ್ರಿಪ್ರೇಷನ್ ಮಾಡಿ, ಅಂದರೆ ಆನೆ ತರಿಸೋದು ಮತ್ತು ಮೆಡಿಸಿನ್ ಮತ್ತು ನಮ್ಮ ಕ್ಯಾಂಪ್ ಇಲ್ಲಿ ಮಾಡೋದು ವ್ಯವಸ್ಥೆ ಇವತ್ತು ನೈಟ್ ಮತ್ತು ಬೆಳಿಗ್ಗೆವರೆಗೆ ಮಾಡಿಕೊಂಡು ನಾಳೆ ಬೆಳಿಗ್ಗೆಯಿಂದ ಟೈಗರ್ ಕ್ಯಾಪ್ಚರ್ ಆಪರೇಷನ್ಸ್ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ವಿ. ಎಷ್ಟು ಕಿಲೋಮೀಟರ್ ಈಗ ಬರೋದು? 1 ರಿಂದ 1.5 ಕಿಲೋಮೀಟರ್. 1.5 ಕಿಲೋಮೀಟರ್ 2 ಹಸುನ 4 ಡೇಸ್ ಗ್ಯಾಪಲ್ಲಿ ಹಿಡಿಯಿತು. ನಿಮ್ಗೆ ಆವಾಗಲೇ ನಾವು ಕರೆಕ್ಟಾಗಿ ಕ್ಲಿಯರ್ ಕಟ್ಟಾಗಿ, ಯಾರು ಗಂಗಾಧರ್ ಇವರಿದ್ದಾರೆ, ನಿಮ್ಮ DF ಅವರು ಬಂದಿದ್ರು, ಹೇಳಿದ್ವಿ ನೀವು ಇದನ್ನ ಕರೆಕ್ಟಾಗಿ ಯಾವ ಟೈಗರ್ ಅದಕ್ಕೆ ನಂಬರ್ ಹಾಕಿ ನೀವು ಇದನ್ನ ಟ್ರಾನ್ಸ್ಪಲೈಸ್ ಮಾಡಲಿಕ್ಕೆ ಒಂದು ಪರ್ಮಿಷನ್ಸ್ ತಗೊಳ್ಳಿ, ಅಲ್ಲಿಂದ ನೀವು ಇದನ್ನ ಶಿಫ್ಟ್ ಮಾಡಿ. ಎಲ್ಲಿ ಯಾವ ಒಂದು ನಿಮ್ಮ ಕಾರ್ಯಾಚರಣೆ ಸಮೇತ ಯಶಸ್ವಿ ಆಗ್ತಾ ಇದೆ. ಅಲ್ಲಲ್ಲ ಇರಿ ಮೇಡಮ್, ಈಗ ನೀವು ಬಂದಿರೋದು ಅಂತಲ್ಲ, ನಮಗೆ ನೀವು ಬಂದಿರೋದು ಇನ್ನೊಬ್ಬ ಬಂದಿರೋದು ಮುಖ್ಯ ಅಲ್ಲ. ನಮಗೆ ಇಶ್ಯೂಸ್ ಇಲ್ಲಿ ಹೆಂಗಿದೆ ಅಲ್ವಾ? ಕರೆಕ್ಟ್, ಎಲ್ಲರೂ ಮಾತಾಡ್ಲಿ, ಬಟ್ ರಿಸಲ್ಟ್ ಇಲ್ಲ ಅಂತ ನಾವು ಹೇಳೋದು. ನೀವು ಎಲ್ಲರೂ ಮಾತಾಡಿದ್ರಲ್ಲ, ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ವಾಟ್ ಇಸ್ ದ ರಿಸಲ್ಟ್, ಅದು ಮುಖ್ಯ ನಮಗೆ. ಇವತ್ತು ಟೈಗರ್ ಕ್ಯಾಪ್ಚರ್ ಅಲ್ಲ ನಾವು ಹೇಳ್ತಿರೋದು. ಲಾಂಗ್ ನೀವು ಯಾವುದೊಂದು 50 ಹಸುಗಳನ್ನ ತಿಂದಿರೋದನ್ನ ನೀವು ಒಂದು 40-50 ಕ್ಯಾಟಲ್ಸ್ ಡೇಟಾ ತಗೊಳ್ಳಿ. ನೀವು ಅದ್ರಲ್ಲಿ ಯಾವುದೇ ಒಂದು ನೀವು ಕಾರ್ಯಾಚರಣೆ ಯಶಸ್ವಿಯಾಗಿ ಮಾಡಲ್ಲ. ನೀವು ಮಾಡ್ತೀರಾ, ಸರ್ಕಾರದ ಹಣನ ವೇಸ್ಟ್ ಮಾಡ್ತೀರಾ. ನೀವು ಅಲ್ಲಿ ಇದೇನ್ ಮಾಡ್ತೀರಾ, ಟೈಗರ್ದು ಹೆಜ್ಜೆಗಳು ಕಾಣ್ತು, ನಾವು ಅರಣ್ಯದ ಹತ್ರ ಹೋಗ್ತಾ ಇದೆ ಅಂತ ಒಂದು ಡಿಕ್ಲೇರ್ ಮಾಡ್ತೀರಾ. ಅದು ಬೋಗಸ್ ಡಿಕ್ಲೇರ್ ಮಾಡ್ತೀರಾ. ನಾಟ್ ಪಾಯಿಂಟಿಂಗ್ ಔಟ್ ಆನ್ ಯು, ವಾಟ್ ಎವರ್. ನಿಮ್ಮ ಮಾತು ಕೇಳೋಣ, ನಮ್ಮ ಮಾತು ಮುಗಿಸ್ಬಿಡ್ತೀವಿ, ಅಲ್ಲಿ ನಿಮ್ಮ ಮಾತನ್ನ ಕೇಳೋಣ. ಯಾಕೆ ಬೆಳಿಗ್ಗೆ ಯಾಕೆ ರಿಪೋರ್ಟ್ ಕೊಡ್ಲಿಲ್ಲ? ಯಾಕಂದ್ರೆ ನಾನು ಟ್ರೈನಿಂಗ್ ಬಂದ್ ವಾರದಿಂದ ಟ್ರೈನಿಂಗ್ ಹೋಗಿದ್ದೀವಿ. ಅಲ್ಲಿಂದ ವಾಪಸ್ ಬಂದ್ ಡೈರೆಕ್ಟ್ಲಿ ನಾನು ಮಡಿಕೇರಿ ಕೂಡ ಹೋಗಿಲ್ಲ, ಊರ್ ಕೂಡ ಹೋಗಿಲ್ಲ, ಡೈರೆಕ್ಟ್ ಇಲ್ಲಿ ಬಂದಿದ್ದೀನಿ. ಅದಕ್ಕೆ ನೀವು ಬಂದಿದ್ದು ಸಂತೋಷ. ನಾನು ಕೇಳೋದು ಯಾಕೆ ಇದೊಂದು ಪ್ರೋಸೆಸ್ ಯಾಕೆ ಅಷ್ಟು ಡಿಲೇ ಮಾಡ್ತೀರಾ ಅಂತ. ಈಗ ಇನ್ನೊಂದು ಅಟ್ಯಾಕ್ ಆದ್ರೆ ಹೆಂಗೆ ಅದನ್ನ ಯಾವ ತರದಲ್ಲಿ ನೀವು ಸಾಲ್ವ್ ಮಾಡ್ತೀರಾ? 80% ಕ್ಯಾಟಲ್ ನಮ್ಮ ಕೊಡಗು ಜಿಲ್ಲೆಯಲ್ಲಿ, 80% ಹಸುಗಳು, ನಮ್ಮ ದನಗಳು ಎಲ್ಲ ಮುಗೀತು. ರೈತರು ಇವತ್ತು ಅಷ್ಟೊಂದು ಕಷ್ಟದಲ್ಲಿದ್ದಾರೆ. ನಾವೇನೋ ನಿಮ್ಮ ಮೇಲೆ ನಾವು ಮಾತಾಡಬೇಕು ಅಂತಲ್ಲ, ನಮ್ಮ ಕಷ್ಟನ ನಿಮ್ಮ ಹತ್ರ ಹೇಳ್ಕೊಳ್ಳೋದು, ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಓಕೆ, ಈಗ ಏನ್ ಮಾಡ್ತೀರಿ? ಈಗ ನೀವು ರಿಪೋರ್ಟ್ ಕಳಿಸ್ತೀರಾ? ಮೇಡಮ್, ಒಂದು ನಾನು ಹೇಳ್ತೀನಿ, ಆಲ್ರೆಡಿ ಇವತ್ತಿಂದ ಕ್ಯಾಂಪ್ ನಮ್ಮ ಹುಡುಗರು ಮತ್ತೆ ಕ್ಯಾಂಪ್ ಮಾಡ್ತಾರೆ. ಇವತ್ತು ಥರ್ಮಲ್ ಡ್ರೋನ್ ಹಾಕಿ ಲೊಕೇಶನ್ ಕೂಡ ಹೊಸ ಟೆಕ್ನಿಕ್ ಯೂಸ್ ಮಾಡಿ ಮಾಡ್ತಾ ಇದೀವಿ. ನೆಕ್ಸ್ಟ್ ಡಾಕ್ಟರ್ಸ್ ಕರೆಸ್ಬೇಕು, ಯಾಕಂದ್ರೆ ವೆಟನರಿ ಡಾಕ್ಟರ್ಸ್ ಇದ್ದಾರೆ. ನಾಳೆ ಮಧ್ಯಾಹ್ನ ಒಳಗಡೆನ ಎಲ್ಲ ವ್ಯವಸ್ಥೆ ಏನೇನು, ಯಾಕಂದ್ರೆ ಕ್ಯಾಪ್ಚರ್ ಮಾಡುವುದು ಬಂದು ಕ್ಯಾಪ್ಚರ್ ಆದಮೇಲೆ ಮತ್ತೆ ನೆಕ್ಸ್ಟ್ ಪ್ರೊಸೀಜರ್ ಕೂಡ ಇರುತ್ತೆ. ಅದು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ನೆಕ್ಸ್ಟ್ ಇಮಿಡಿಯೇಟ್ಲಿ ನಾಳೆಯಿಂದ ಸ್ಟಾರ್ಟ್ ಆಗ್ತದೆ. ಆಯ್ತು, ನಿಮ್ದು ಮುಗಿತು. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇವರು ಗೋಪಾಲ್ ಇದ್ದಾರೆ. ಟೈಗರ್ ನಮ್ಮ ಕುಟ್ಟದ ಹತ್ರ ನೆಲ್ಲಿರ ಪೂಣಚ್ಚ ಅವರ ತೋಟದಲ್ಲಿ ಇದೇ ಕಾಫಿ ಸೀಸನ್ ಅಲ್ಲಿ ಇಬ್ಬರನ್ನ ಹ್ಯೂಮನ್ ಡೆತ್ ಆಗುತ್ತೆ. ಒಂದು ಸಂಜೆ, ಒಂದು ಈವ್ನಿಂಗ್, 3 ವರ್ಷದ ಈವ್ನಿಂಗ್ ಒಂದು ಆಗುತ್ತೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಆಗುತ್ತೆ. ಆನ್ ದ ಸ್ಪಾಟ್ 1.5 hours ಅಲ್ಲಿ ಅವತ್ತಿನ CCF ಮೂರ್ತಿ ಅವರು ಆರ್ಡರ್ಸ್ ತರಿಸ್ತಾರೆ. 1.5 ಗಂಟೆಯಲ್ಲಿ ಮೊಬೈಲ್ ನಮ್ಗೆ ತೋರಿಸ್ತಾರೆ, ಭರವಸೆನ ಕೊಡ್ತಾರೆ, ಕ್ಯಾಪ್ಚರಿಂಗ್ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ. ಯಾಕೆ ಮಾಡೋಕ್ಕಾಗಲ್ಲ ನಿಮಗೆ? ಯಾಕೆ ಅವ್ರು ಮಾಡಿದ್ರು ಅಂದ್ರೆ ಅವತ್ತು CCFನು SP ಯಾರನ್ನೂ ಹೋಗ್ಲಿಕ್ಕೆ ಬಿಡಲಿಲ್ಲ ತೋಟದಿಂದ. ಎಲ್ಲ ರೈತರು ಅವ್ರು ಸೇರಿದ್ರು, ಅವ್ರು ನಿಲ್ಸಿದ್ರು. ನಿಮ್ಗೆ ಏನಂದ್ರೆ ನಿಮ್ಗೆ ಬಿಸಿ ಆಗ್ತಾ ಇಲ್ಲ. ಈಗ ನಿಮ್ಮ ಸಿಬ್ಬಂದಿಗಳೆಲ್ಲ ಇದಾರಲ್ಲ, ಬಹಳ ಅದನ್ನ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಆಗ್ಬಿಟ್ಟಿದೆ. ಹೌದು, ಎಲ್ಲ ಇಶ್ಯೂಸ್ ನಿಮ್ದು ಟೈಗರ್ದು ನೀವು ಬಂದ ಮೇಲೆ ಅಂತ ನಿಮಗೆ ಪಾಯಿಂಟ್ ಔಟ್ ಮಾಡೋದಲ್ಲ. ನೀವು ಇರಲಿಲ್ಲ ಅವಾಗ, ಪ್ರೀವಿಯಸ್ ನಿಮ್ದು ಪ್ರಿಡಿಸೀಸರ್ ವಾಸ್ ದೇರ್, ದ ಪ್ರೀವಿಯಸ್ CCF ಇದ್ರು. ಯಾಕೆ ಆ ಥರ ಮಾಡ್ತಾ ಇದ್ದಾರೆ? ಇವ್ರನ್ನ ಮಾತಾಡೋದೇ ಬೇಡ, ಬಿಟ್ಬಿಡಿ. ನಾನು ಗೋಪಾಲ್ ಇವ್ರನ್ನ ಮಾತಾಡೋದಿಲ್ಲ. ಈಗ ಇವತ್ತು ನಾನು ಬಂದಂತ ಫಸ್ಟ್ ಟೈಮ್ ಟೈಗರ್ ಆಪರೇಷನ್ ಆಗ್ತಾ ಇದೆ. ನಾನು ಇದು ಮಾಡ್ತೀನಿ, ಇವತ್ತು ನಾಳೆ ಸ್ಟಾರ್ಟ್ ಮಾಡಿ ಖಂಡಿತ ನಿಮಗೆ ಕ್ಯಾಪ್ಚರ್ ಆಗುತ್ತೆ. ನೀವು ಇವತ್ತು ಸ್ಪಾಟಿಗೆ ಬಂದಿದ್ದೀರಾ, ಬಟ್ ನೀವು CCF ಆಗಿ ಇಲ್ಲಿ ಚಾರ್ಜ್ ತಗೊಂಡಿದ್ಮೇಲೆ ಎಷ್ಟು ಕ್ಯಾಟಲ್ ಕಿಲ್ ಆಗಿದೆ? ನನಗೆ ರಿಪೋರ್ಟ್ ಬಂದಿದ್ದು ಡಿಸೆಂಬರ್ ತಿಂಗಳಲ್ಲಿ 1ಕ್ಕೆ, ಆಮೇಲೆ ಜನವರಿಯಲ್ಲಿ. ಎಷ್ಟು ನಿಮ್ಮ ಲೊಕ್ಯಾಲಿಟಿ ಎಷ್ಟು ಕಿಲ್ ಆಗಿದೆ? ನಾನು ಕೇಳೋದು ಕ್ಯಾಟಲ್ ಕಿಲ್ ಎಷ್ಟಾಗಿದೆ? ಇಲ್ಲೇ 7 ಆಯ್ತು, ಎಲ್ಲ ನಿಮ್ಮ ಅರೈವಲ್ ಆಗಿದ್ಮೇಲೆ. ಅದೇನು ಜೀವ ಅಲ್ವಾ? ಅದೇನು ಪ್ಲಾಸ್ಟಿಕ್ ಕ್ಯಾಟ್ಲಾ? ಯಾಕೆ ವೈ ಯು ಹ್ಯಾವ್ ನಾಟ್ ಟೇಕನ್ ಎನಿ ಡಿಸಿಷನ್ಸ್ ಆನ್ ದಟ್? ಅದು ಆಲ್ರೆಡಿ ಕಳಿಸಿದ್ದೀನಿ. ಅದೇ ನಾನು ಹೇಳ್ತಾ ಇದ್ದೀನಿ, ನನಗೆ ಬಂದಿದ್ದ ರಿಪೋರ್ಟ್ ಅಲ್ಲಿ ಇಮಿಡಿಯೇಟ್ಲಿ ನಾನು ಮೇಲೆ ಕಳಿಸಿದ್ದೀನಿ. ಆದ್ಮೇಲೆ ನಾನು ಟ್ರೈನಿಂಗ್ ಹೋಗಿದ್ದೆ. ಆಕ್ಚುಲಿ ಬಂದ ನಂತರ ಇವತ್ತು ವಾಪಸ್ ಬಂದ ನಂತರ ಇಮಿಡಿಯೇಟ್ಲಿ ಮಾತಾಡಿ. ಯಾವಾಗ ಟ್ರೈನಿಂಗ್ ಹೋಗಿದ್ರು ತಾವು? ನಾನು 30 ಜಾನ್ವರಿಗೆ. January 30 ಜಾನ್ವರಿಗೆ ಹೋಗಿ ಇವತ್ತು ವಾಟ್ ಇಸ್ ದ ಡೇಟ್ ಟುಡೇ? 9. ಓಕೆ, ಆವಾಗ ಏನು ಒಂದು 10 days ಟ್ರೈನಿಂಗ್ ಹೋಗಿದ್ರ? ನಾನು ಕೇಳೋದು 7 ಕ್ಯಾಟಲ್ಸ್ ಆದಾಗ ದೇರ್ ಶುಡ್ ಬಿ ಸಮ್ ಸೀರಿಯಸ್ ಇಶ್ಯೂಸ್ ಅಂತ ನೀವು ಕನ್ಸಿಡರ್ ಮಾಡಬೇಕಲ್ವಾ? ಹೌದಾ, ಮಾಡ್ತಾ ಅದಕ್ಕೆ ನಾನು ಇದು ಮಾಡ್ತಾ ಇದ್ದೀನಿ. ಮೇಡಮ್, ಅದು ಆನ್ಸರ್ ಕಂಫರ್ಟೇಬಲ್ ಆನ್ಸರ್ ಅಲ್ಲ. 7 ಹಸುಗಳು ಒಬ್ಬ ರೈತಂದು ಅಷ್ಟು ಜನರಿಗೆ ಡಿಸ್ಟರ್ಬ್ ಆಗಿದೆ ಅಂತ ಹೇಳ್ಬೇಕಾದ್ರೆ ನಿಮ್ ಕನ್ಸರ್ನ್ ತೋರಿಸಬೇಕು. ನಿಮ್ಮನ್ನು ನಾಳೆ ಆನೆನೋ ಹುಲಿಯೋ ಕೊಂದ್ಬಿಟ್ಟಾದ್ಮೇಲೆ ನಾವು 10 ದಿನ ಕಳೆದ್ಮೇಲೆ ಬಾಡಿನ ನೀವು ತಗೊಂಡೋಗ್ರಿ, ನೀವು ಸಿಸ್ಟಮ್ ಏನ್ ಬಿತ್ತ ಮಾಡಿ ತಿಳಿದ್ರೆ ಆಯ್ತದ? ಇಲ್ಲಿ ಕೇಳಿ, ನಮ್ ಜನ ಇಲ್ಲೇ ಇದ್ದಾರೆ. ಜನ ಇದ್ದೇನ್ ಮಾಡೋದು? ಹುಲಿ ಓಡಾಡ್ತಾನೆ ಇದೆ, ಜನ ಇದ್ಬಿಟ್ಟು ಏನ್ ಮಾಡೋದು? ಒಂದ್ಸತ ಕೊಂಬಿಂಗ್ ಮಾಡ್ಕೊಂಡು ಅದು ಕೂಡ ಓಡಿಸಿದೀವಿ.
ಈಗ ಇವತ್ತು ಲಾಸ್ಟ್ ವಾರ್ನಿಂಗ್, ಇವತ್ತು ಲಾಸ್ಟ್ ವಾರ್ನಿಂಗ್ ನಾನು ಹೇಳ್ತಾ ಇದ್ದೀನಿ ಮಾಧ್ಯಮದ ಮುಂದೆ. ಇವತ್ತು ಅದು ನೀವು ಏನಾದ್ರೂ ಕ್ಯಾಪ್ಚರ್ ಮಾಡಿದಿಲ್ಲ, ಒಂದು ಹಸು ಆಯ್ತು ಅಂದ್ರೆ ನಾವೆಲ್ಲ ಸೇರಿ ವಿ ವಿಲ್ ಪುಟ್ ಯು ಇನ್ಸೈಡ್ ದ ಕೇಜ್. ದಟ್ ಇಸ್ ದ ಓನ್ಲಿ ಆನ್ಸರ್. ಮಾಡ್ತೀವಿ, ನಮ್ಗೆ ಏನಿಲ್ಲ. ಯಾಕಂದ್ರೆ ನೀವು ಮಾಡ್ಬೇಕು, ಮಾಡಿ ತೋರಿಸ್ಬೇಕು, ಹೋಗ್ಬಿಡೋದಲ್ಲ. ಅದರ ಹೊಟ್ಟೆ ಒಳಗಡೆಯಿಂದ ಗರ್ಭದಿಂದ ಕರುನ ಹೊರಗೆ ತಿಂದು ಅದ್ರ ಕಾಲು ಸಮೇತ ಅಲ್ಲಿದೆ. ಇಂಥ ಹಸುಗಳಿಗೆ ನೀವು 37,000 ಏನ್ರಿ DRF, ನೀವು 37,000 ಇಂಥದ್ದೆಲ್ಲ ನಿಮ್ಮ ಸಿಸ್ಟಮ್ ಅಲ್ಲಿ ಅದು ಆಕ್ಸೆಪ್ಟ್ ಮಾಡಲ್ಲ. ಏನು ನಿಮ್ಮ ಪೋರ್ಟಲ್ಗೆ ಹೋಗ್ಬಿಟ್ಟು ಹೊಡೆದಾಗ ಅದು 37,000 ಅಂತ ಬರುತ್ತೆ, ಅದು ಕೊಡ್ತೀವಿ. ಆದರೆ ಇಷ್ಟು ಗಾತ್ರದ ಇಷ್ಟು ದೊಡ್ಡ ದೊಡ್ಡ ಹಸುಗಳಿಗೆ ನೀವು 37,000 ಕೊಟ್ಟರೆ ಅದು ಎಲ್ಲಿ ಅದಕ್ಕೆ ಒಂದು ರೈತರಿಗೆ ಅದು ಕಾಂಪನ್ಸೇಷನ್ ಕೊಟ್ಟಂಗೆ ಆಗುತ್ತಾ? ಒಂದು ಭಿಕ್ಷೆ ಕೊಟ್ಟಂಗೂ ಸಮೇತ ಆಗಲ್ಲ. ಯಾಕಂದ್ರೆ ಅಲ್ಲಿ ಪಾಪ ನೋಡಿ ಅದು ಕರು ಹಾಕ್ಬಿಡೋದು, 2 ದಿನದಲ್ಲ 3 ದಿನದಲ್ಲಿ ಕರು ಹಾಕುವಂಥದ್ದು, ಆಗ ಅದು ಹಾಲು ಕೊಡುವಂಥದ್ದು. ಇವೆಲ್ಲ ಲೆಕ್ಕಾಚಾರ ಒಂದು ನೀವು ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಒಬ್ಬ ರೈತನಿಗಾದಂಥ ಲಾಸ್ನ ಈವನ್ ವೆಟನರಿ ಡಾಕ್ಟ್ರು ಸಮೇತ ಇಂಥದ್ದನ್ನೆಲ್ಲ ನಿಮಗೆ ಕೊಡಬೇಕು. ಅದು ಯಾವ ಬ್ರೀಡು ಹಸ, ಅದು ವಯಸ್ಸು ಎಷ್ಟು, ಅದೆಷ್ಟು ಹಾಲು ಕೊಡುತ್ತೆ, ಇವೆಲ್ಲವನ್ನ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಅದರ ಒಂದು ಮೌಲ್ಯ ಎಷ್ಟು, ಅದರ ವ್ಯಾಲ್ಯೂಯೇಷನ್ನ ಮಾಡಬೇಕಾಗ್ತಂತ ಹಸುನ. ಸೊ ತಾವು ಅಷ್ಟೇ ಸರ್ಕಾರಗಳಿಗೆ ನೀವು ಇದ್ರದ್ದು ಒಂದು ಹೋಗ್ಬೇಕಾದ್ರೆ ಇಂಥ ರಿಪೋರ್ಟ್ಗಳನ್ನ ಕಳಿಸಿ. ಇಂಥ ಬೇಡಿಕೆಗಳು ರೈತರ ಭಾಗದಿಂದ ಇದೆ, ಇದು 1, 2, 3 ಏನಾದ್ರೂ ಸ್ಟ್ರೇ ಕೇಸಸ್ ಎಲ್ಲೋ 1, 2 ಆಗುವಂಥದ್ದಾದ್ರೆ ಏನು ಆಯ್ತಪ್ಪ, 1 ಆಯ್ತು ಅದಕ್ಕೆ 2 ಅಂತ. ಇದು ದಿನನಿತ್ಯ ಆಗಿ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಒಂದು 80% ನಮ್ಮ ಏನು ಗೋವುಗಳು ಮುಗಿದಿದೆ. ಅದು ಹಸು ಇರಲಿ, ಎಮ್ಮೆ ಇರಲಿ, ಇದೆಲ್ಲ ಮುಗಿದಿದೆ. ಹಾಗಿದ್ದಾಗ ಪಾಲಿಸಿಗಳು ಸ್ವಲ್ಪ ಬದಲಾವಣೆ ಮಾಡಬೇಕು. ಯಾಕೆ ರೈತ ಅಷ್ಟೊಂದು ಲಾಸ್ ಪಟ್ಕೋಬೇಕು ಅಂತ ಹೇಳುವಂಥದ್ದು ಇವತ್ತು ರೈತ ಕರ್ನಾಟಕ ನಮ್ಮ ರೈತರ ಆತ್ಮಹತ್ಯೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಈಗಾಗಲೇ ಬ್ಯಾಂಕ್ಗಳಲ್ಲಿ ಸಾಲ ಕಟ್ಟಕ್ಕಾಗಲ್ಲ, ಕೊಡಗಿನಲ್ಲಿ ಬೇರೆ ಸರ್ಫೇಸಿ ಆಕ್ಟ್ಗಳು ಹಾಕ್ತಾರೆ, ಹರಾಜು ಆಗ್ತಾ ಇದ್ದಾರೆ ಭೂಮಿಗಳು. ಕೆನರಾ ಬ್ಯಾಂಕು, ಯೂನಿಯನ್ ಬ್ಯಾಂಕ್ ಎಲ್ಲ ಅಷ್ಟೊಂದು ಆಸ್ತಿಗಳನ್ನ ಹರಾಜು ಆಗ್ತಾ ಇದ್ದಾರೆ. ಈಗ ಇದೆಲ್ಲ ಇದ್ದಾಗ ಏನಾಗುತ್ತೆ ಅಂದರೆ ರೈತರ ಆಕ್ರೋಶಕ್ಕೆ ಇದಾಗುತ್ತೆ. CCF ಅವರು ಇಷ್ಟು ದಿನ ಇದ್ರು, ನೀವೇ ಆಗಲಿ ಹೇಳಿದ್ರೆ ಒಂದು 6 ತಿಂಗಳು 5 ತಿಂಗಳು 2 ತಿಂಗಳು ಇದರಿಂದ ಒಂದು 7 ಹಸುಗಳು ಹೋಗಿದೆ ಅಂತ. ಇವ್ರು ಹೇಳ್ತಾರೆ ನಾವು ಟ್ರೈನಿಂಗ್ ಹೋಗಿದ್ದೀವಿ ಅಂತ ನಮಗೆ ಉತ್ತರ ಕೊಡ್ತಾರೆ ಕೇಳಿದಾಗ. ಆದರೆ ಒಂದು ಟ್ರೈನಿಂಗ್ಗೆ ಹೋಗಲಿ, ಎಲ್ಲಿಗಾದ್ರೂ ಹೋಗಲಿ, ಒಬ್ಬರು ಇಲ್ಲಿ ಇನ್ಚಾರ್ಜ್ CCF ಅಂತ ಯಾರನ್ನ ಕೊಟ್ಟಿರ್ತಾರೆ. ಒಂದು ಪರ್ಮಿಷನ್ ತೆಗಿಲಿಕ್ಕೆ ಈಗ ಇದೇ ಗ್ರಾಮದಲ್ಲಿ ಎಷ್ಟು ದಿನ ಹಿಂದೇನ್ರಿ ಅದು 2 ಹಸು ಅಲ್ಲಿ ಹೋಗಿದ್ದು? 15 ಡೇಸ್, 15 ದಿನ ತಿಳ್ಕೊಂಡು 2 ವಾರದಿಂದ ಅಲ್ಲಿ ಪುನಃ ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ 2 ಹಸುಗಳು ಹೋಯ್ತು. 4 ದಿನದ ವ್ಯತ್ಯಾಸದಲ್ಲಿ ಇವತ್ತು 3 ಹಸು ಹೋಯ್ತು. ಈಗ ಇಷ್ಟಿದ್ದಾಗ ಒಂದು 7-8 ಹಸುಗಳು ಹೋಗಿದೆ ಅಂತ ಹೇಳ್ಬೇಕಾರೆ ಆ ಕ್ಯಾಪ್ಚರಿಂಗಿಗೆ ಒಂದು ತಗೊಂಡು ಅದು ನಿಜವಾಗಿ ಇದು ನಾಳೆ ಒಂದು ಮನುಷ್ಯನ ತಿನ್ನುವಂಥ ಅಟ್ಯಾಕ್ ಮಾಡುವಂಥ ಪರಿಸ್ಥಿತಿಗೆ ಹುಲಿ ಬಂದೇ ಬರುತ್ತೆ. ಇಲ್ಲ ಇನ್ನೂ ಒಂದು 20 ಹಸುಗಳನ್ನ ಖಾಲಿ ಮಾಡುತ್ತೆ. ಇಂಥ ಸಂದರ್ಭದಲ್ಲಿ CCF ಅವರು ಜಾಗೃತರಾಗದೆ ನಾವು ರೈತರು ಕೇಳಿದಾಗ ನೀವು ಇಮಿಡಿಯೇಟ್ ಆಗಿ ನೀವು ಏನು ಕ್ಯಾಪ್ಚರ್ ಮಾಡಿದ್ರೆ ನಿಮ್ಮನ್ನ ಬೋನ್ಗೆ ಸೇರಿಸಬೇಕು ಅಂತ ಹೇಳ್ದಂಥದಕ್ಕೆ ಎದ್ದಿ ಗಾಡಿ ಹತ್ತಿ ಹೋಗ್ಬಿಡೋದಂದ್ರೆ ಇದು ಯಾವ ರೀತಿಯ ವರ್ತನೆ ಒಂದು CCF ಅವರು? ಆ ಕುರ್ಚಿಗೆ ಲಾಯಕ್ಕಿದ್ದಾರೆ ಅವರು? ಒಂದು ರೈತರ ಜೊತೆ ನಮಗೆ ಇಲ್ಲಿ ರೈತರದ ಏನು ನಷ್ಟಪಟ್ಟಿದಾಗ ಒಂದು ಆಕ್ರೋಶಗಳು ವ್ಯಕ್ತವಾಗುತ್ತೆ. ಅದೇನು ನಾವು ಹೇಳಿದೆ ಅಂತ ಹೇಳಿದಾಗ ಅವ್ರನ್ನೇನು ಒಳಗಾಕಬೇಕು ಅಂತ ಉದ್ದೇಶ ಅಲ್ಲ. ನಮ್ಮ ಒಂದು ಏನಿದೆ ಅವ್ರ ಆ್ಯಕ್ಷನ್ ಬೇಗ ಆಗಲಿ. ಬೆಳಿಗ್ಗೆಯಿಂದ ನಿನ್ನೆ ಸಂಜೆಯಿಂದನೇ ಕವು ಅಟ್ಯಾಕ್ ಆಗಿದೆ ಇಲ್ಲಿ. ಆಗ ನಿನ್ನೆ ಸಂಜೆಯಿಂದ ಆಗ್ಬೇಕಾದ್ರೆ ಈ CCF ಇಲ್ಲೇ ಇದ್ದಾಗ ಅವ್ರು ಅದನ್ನು ಏನು ಆರ್ಡರ್ ತೆಕ್ಕೊಂಡು ಮಾಡಬೇಕಾಗಿದೆ. ಯಾಕಂದ್ರೆ ನಾವು ನಮ್ಮ ಕಣ್ಣಲ್ಲಿ ನೋಡಿದ್ದೀವಿ. ಒಬ್ಬ ಮೂರ್ತಿ ಅಂತ ಹೇಳುವಂಥ CCF ಇಲ್ಲಿ ಇರಬೇಕಾದ್ರೆ ಏನು ಕೆಲವೇ ಒಂದು 3 ದಿನದಲ್ಲಿ 4 ದಿನದಲ್ಲಿ ಅದನ್ನ 4 ಗಂಟೆಯಲ್ಲಿ ಆರ್ಡರ್ ತರ್ತಾರೆ ಅವರು. ಹಾಗಿದ್ದಾಗ ಇವ್ರು ಯಾಕೆ ಬೆಳಿಗ್ಗೆಯಿಂದ ನಿನ್ನೆ ರಾತ್ರಿಯಿಂದ ಇವ್ರು ಸುಮ್ಮನೆ ಕೂತಿದ್ರು ಅನ್ನೋದು ಮಾತ್ರ ನಮ್ಮ ಪ್ರಶ್ನೆ. ಈಗ ನಿಮ್ಮನ್ನ RFಗಳನ್ನ ನಾವು DRFಗಳನ್ನ ನಾವು ಹೆಂಗೆ ಯಾವ ಪ್ರಶ್ನೆ ಮಾಡಿದ್ರು ಸಮೇತ ಆರ್ಡರ್ ಅಲ್ಲಿಂದ ಬರಬೇಕು. CCF ಅವರು ಇದಕ್ಕೆ DFO CCF ಅವರು ಮುತುವರ್ಜಿ ವಹಿಸಿಕೊಂಡು ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು. ಸರ್ಕಾರಕ್ಕೆ ಸ್ಪೆಷಲ್ ಪ್ಯಾಕೇಜ್ ഉണ്ട് ആത്തക്കലുണ്ട് ബഡ്ജറ്റ് ബഡ്ജറ്റ് ഇതിന്റെ ಮುತುವರ್ಜಿ ಇಟ್ಕೊಂಡು ಇಂಗ್ರ ಟಾಸ್ಕ್ ಫೋರ್ಸ್ ಏನು ನಡೆದಂಗಿಲ್ಲ. ಇಂಗ್ರ ಎದಕ್ಕೆ ಏದುಂಟು ಒಂದು ಪತ್ರ ನಾವು ಬರಿಬೇಕು. ಇವತ್ತಿನ ನಮ್ಮ ಡಿಮಾಂಡ್ನ ನೀವೇನು ಮಾಡಿ CCF ಅವರಿಗೆ ಒಂದು ಲೆಟರ್ನ ನೀವು ಆಗಿ ನೀವು ಒಂದು ಮಾಡಿ ಕಳಿಸಿ. ಇದು ನಮ್ಮ ಇಲ್ಲಿಯ ಡಿಮಾಂಡ್ ಆಗಿತ್ತು. ಇದಕ್ಕೆ ಸಾಲೋದಿಲ್ಲ. ನೀವು 80,000 70,000 ಮೇಲೆನೇ ಕಾಂಪನ್ಸೇಷನ್ ಮಾಡಬೇಕು. ಇದು ಸರ್ಕಾರದ ಗಮನ ಸೆಳೆಯುವಾಗಿ ನಿಮ್ಮ ರಿಪೋರ್ಟ್ ಹೋಗಬೇಕು ಅಂತ ಹೇಳುವಂಥದ್ದನ್ನ ಒಂದು ರಿಕ್ವೆಸ್ಟ್ ಮಾಡಿದ್ರೆ ಅದಕ್ಕೋಸ್ಕರ ಇದು ನಾವು ಕಣ್ಣಲ್ಲಿ ನೋಡಿದ್ದೀವಿ. ಈಗ ಮಾಲ್ದಾರಿಯಲ್ಲೂ ನೀವೇ ಮಾಡಿರೋದು ಎಷ್ಟು ಗಬ್ಬದ ಹಸುಗಳನ್ನ ಮಾಡಿದ್ದೀರಾ ಅಂತ ಹೇಳುವಂತ ಮಾಡಿ. ನೀವು ಗಬ್ಬದ ಹಸು ಅಂತ ತೋರಿಸ್ಬೇಕು. ಕರು ಹೊರಗಡೆ ಆದ್ರೆ ಡಾಕ್ಟರ್ ರಿಪೋರ್ಟ್ ಅಲ್ಲಿ ಇನ್ನೊಂದು ಮಾಡಬೇಕು. ಈಗ 2 ಕಾಲು ಹೊರಗೆ ತಿಂದು ಹಾಕಿದಲ್ವಾ, ಇದನ್ನು ಸಮೇತ ನೀವು ವ್ಯಕ್ತಪಡಿಸಬೇಕಲ್ಲ. ಗಬ್ಬದಾಸು ಅಂತ ಬರ್ಬಿಟ್ರೆ ಸಲ್ಲ. ಈಗ ಇಂಥದ್ದಾದಾಗ ಎಷ್ಟು ಕ್ರೂರವಾಗಿ ಇಂಥದ್ದಾಗುತ್ತೆ ಯಾವತ್ತು ಅನ್ನೋ ರೀತಿಯಲ್ಲಿ ಅವ್ರು ಬರೀಲಿ. ಅದು ಡಾಕ್ಟರ್ ಇದು ಮಾಡಿ